ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಸಿಎಂ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಮತ್ತೆ ಡಿಕೆಶಿ ನಡುವೆ ಬಿಗ್ ಪೈಪೋಟಿ ನಡೀತಾ ಇದೆ. ಶಾಸಕರ ಬೆಂಬಲ ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯ. ಶಾಸಕರ ಬೆಂಬಲವನ್ನ ತೋರಿಸ್ಬಿಟ್ಟು ನನಗೆ ಸಿಎಂ ಸ್ಥಾನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಂಘಟನೆ ಶ್ರಮ 135 ಶಾಸಕರು ಗೆದ್ದಿದ್ದಾರಲ್ಲ ಆ ನಂಬರು ಅಂತ ಹೇಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಇಬ್ರು ಕೂಡ ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಇಬ್ಬರನ್ನೂ ಕೂಡ ಸಮಾಧಾನ ಮಾಡಲಿಕ್ಕೆ ಹೈಕಮಾಂಡ್ ಸಂಧಾನ ಸೂತ್ರವೊಂದನ್ನ ಎಳೆದಿದೆ. ಒಂದು ಸಂಧಾನ ಸೂತ್ರ, ಹಲವಾರು ಲೆಕ್ಕಾಚಾರಗಳಿದ್ದಾವೆ. ನ್ಯೂಸ್ 18ನಲ್ಲಿ ಕಾಂಗ್ರೆಸ್ನ ಇನ್ಸೈಡ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹೈಕಮಾಂಡ್ ಯಾವ ರೀತಿಯಾದಂತ ಒಂದು ಸಂಧಾನ ಸೂತ್ರವನ್ನ ಎಳೆದಿದೆ ಅಂತ. ಆಕ್ಚುಲಿ ಇಬ್ಬರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಾದಂತ ಅನಿವಾರ್ಯತೆ ಇದೆ. ಬಿಕಾಸ್ ಇಬ್ರು ಕೂಡ ಹೋರಾಟ ಮಾಡಿದಂಥವ್ರು. ಬಟ್ ಒನ್ ಟೈಮ್ ಒಬ್ಬರಿಗೆ ಸಿಎಂ ಸ್ಥಾನ ಕೊಡಬೇಕು, ಇನ್ನೊಂದು ಟೈಮ್ ಇನ್ನೊಬ್ಬರಿಗೆ ಅನ್ನುವಂಥ ಲೆಕ್ಕಾಚಾರ. ಅಂದ್ರೆ ಅಧಿಕಾರ ಹಂಚಿಕೆ ಆಗುವಂತ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತದೆ. ಈ ಟೈಮ್ನಲ್ಲಿ ಫಸ್ಟ್ ಟೈಮ್ ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅನ್ನುವಂಥದ್ದೇ ಸಾಕಷ್ಟು ಕುತೂಹಲ ಕೆಣ ಮಾಡಿಕೊಟ್ಟಿರೋದು. ಹೈಕಮಾಂಡ್ ಎಳೆದಿರುವಂತ ಸಂಧಾನ ಸೂತ್ರದಲ್ಲಿ ಏನೇನಿದೆ ಅನ್ನುವಂಥದ್ದನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಹೈಕಮಾಂಡ್ ಸಂಧಾನ ಸೂತ್ರವನ್ನ ಎಳೆದಿದೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ಪಾಯಿಂಟ್ ನಂಬರ್ 1, ಸಿದ್ದರಾಮಯ್ಯ ಅವರನ್ನ ಸಿಎಂ ಮಾಡುವಂಥದ್ದು. ಅಕಸ್ಮಾತ್ ಈಗ ನಾವು ಸಂಧಾನ ಸೂತ್ರದ ಪ್ರಕಾರ ಅಧಿಕಾರ ಹಂಚಿಕೆ ಮಾಡ್ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಫಸ್ಟ್ ಸಿಎಂ ಮಾಡುದು, ಡಿಕೆ ಶಿವಕುಮಾರ್ ಅವರಿಗೆ ಸಿಂಗಲ್ ಡಿಸಿಎಂ ಸ್ಥಾನ. ಸಿಂಗಲ್ ಡಿಸಿಎಂ ಸ್ಥಾನ ಅಂದ್ರೆ ಏನಪ್ಪಾ ಅಂದ್ರೆ, ಈಗ ಆಲ್ರೆಡಿ ಒಂದು 3-4 ಸಮುದಾಯಗಳಿಗೆ ಡಿಸಿಎಂ ಸ್ಥಾನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಲ್ಲ, ಅದ್ಯಾವುದು ಬೇಡ. ಡಿಸಿಎಂ ಮಾಡೋದಾದ್ರೆ ಅಕಸ್ಮಾತ್ ಶಿವಕುಮಾರ್ ಅವರು ಒಪ್ಕೊಂಡ್ರೆ ಅವರೊಬ್ಬರನ್ನೇ ಡಿಸಿಎಂ ಮಾಡೋಣ, ಇನ್ಯಾರನ್ನು ಮಾಡೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬರುವಂಥದ್ದು. ಇನ್ನು ಮೂರನೇದು ಪ್ರಮುಖವಾಗಿ ಗಮನಿಸೋದಾದ್ರೆ, ಡಿಸಿಎಂ ಜೊತೆಗೆ ಡಿಕೆಶಿಗೆ ಪ್ರಬಲ ಖಾತೆಗಳನ್ನ ಕೊಡೋದು. ಯಾಕೆಂದ್ರೆ ಮುಖ್ಯಮಂತ್ರಿ ಸ್ಥಾನ ತಪ್ಪಿದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಆ ಒಂದು ಅಸಮಾಧಾನವನ್ನ ಬಗೆಹರಿಸಬೇಕು ಅಂದ್ರೆ ಒಂದು ಡಿಸಿಎಂ ಸ್ಥಾನವನ್ನ ಕೊಡುವಂಥದ್ದು, ಅದರ ಜೊತೆಗೆ ಪ್ರಬಲ ಖಾತೆಗಳನ್ನ ಕೊಡುವಂಥದ್ದು ಅಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಇನ್ನ 4ನೇ ವಿಚಾರ ಗಮನಿಸೋದಾದ್ರೆ, ಈ ಪ್ರಬಲ ಖಾತೆಗಳು ಯಾವ್ದಪ್ಪ ಅಂದ್ರೆ ಇಂಧನ ಖಾತೆ ಇವರಿಗೆ ಆಲ್ರೆಡಿ ನಿರ್ವಹಿಸಿದ್ದಾರೆ. ಇನ್ನ ಜಲಸಂಪನ್ಮೂಲ ಖಾತೆ, ಈ 2 ಖಾತೆಗಳನ್ನ ಪ್ರಬಲ ಖಾತೆಗಳು, ಒಂದು ದೊಡ್ಡ ಸಂಪನ್ಮೂಲ ಕ್ರೋಢೀಕರಣ ಇರುವಂತಹ ಖಾತೆಗಳು. ಸೊ ಹೀಗಾಗಿ ಈ 2 ಖಾತೆಗಳನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಬಿಡೋಣ, ಸಮಾಧಾನ ಆಗ್ತಾರೆ ಸ್ವಲ್ಪ ಮಟ್ಟಿಗೆ. ಅದಾದ್ಮೇಲೆ 2.5 ವರ್ಷ ಆದ್ಮೇಲೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ರಾಯ್ತು ಅಂತ. ಇನ್ನ ಡಿಕೆ ಶಿವಕುಮಾರ್ ಅವರ ಆಪ್ತರಾದಂತ 6 ಮಂದಿಗೆ ಸಚಿವ ಸ್ಥಾನವನ್ನ ಕೊಡುವಂಥದ್ದು. ಡಿಕೆ ಶಿವಕುಮಾರ್ ಅವರಿಗೂ ಕೂಡ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಹಿನ್ನೆಲೆಯಲ್ಲಿ, ಹೆಚ್ಚಿನ ಸ್ಥಾನವನ್ನ ಗೆಲ್ಲಿಸಿರುವಂತಹ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ಅದರ ಪಾತ್ರ ಇರುವಂತ ಕಾರಣಕ್ಕೋಸ್ಕರ ಅವ್ರು ಹೇಳ್ದಂತ 6 ಮಂದಿಗೆ ಸಚಿವ ಸ್ಥಾನ ಕೊಡೋದು ಅನ್ನುವಂತ ಲೆಕ್ಕಾಚಾರ. ಆ 6 ಮಂದಿಯಲ್ಲಿ 3 ಪ್ರಬಲ ಖಾತೆಯನ್ನ ಕೊಡುವಂಥದ್ದು. 6 ಜನನ ಅಂದ್ರೆ ಅವ್ರು ಹೇಳ್ದಂತವ್ರಿಗೆ ಕೊಟ್ಬಿಟ್ಟು ಅದರಲ್ಲಿ 3 ಜನಕ್ಕೆ ಪ್ರಬಲ ಖಾತೆಯನ್ನ ಕೊಡುವಂಥದ್ದು ಅಂತ. ಅಂದ್ರೆ ಪ್ರಬಲ ಖಾತೆಗಳು ಅಂದ್ರೆ ಹೆಚ್ಚಿನ ದುಡ್ಡಿರುವಂತ ಖಾತೆಗಳನ್ನ ಪ್ರಬಲ ಖಾತೆಗಳು ಅಂತ ಹೇಳ್ತಾರೆ. ಅಂತದನ್ನ ಡಿಕೆ ಶಿವಕುಮಾರ್ ಅವರ ಕಡೆಯವರಿಗೆ ಕೊಟ್ಬಿಡೋಣ ಅಂತ. ಇದರ ಜೊತೆಗೆ ನಿಗಮ ಮಂಡಳಿಗಳಿಗೂ ಕೂಡ ಡಿಕೆ ಶಿವಕುಮಾರ್ ಅವರು ಯಾರಿಗೆ ಹೇಳ್ತಾರೆ ಅಂತವ್ರಿಗೆ ಅಧ್ಯಕ್ಷ ಸ್ಥಾನ, ಉಪಾಧ್ಯಕ್ಷ ಸ್ಥಾನ, ಸದಸ್ಯರನ್ನಾಗಿ ಮಾಡುವಂತದ್ರ ಲೆಕ್ಕಾಚಾರ ಇಲ್ಲಿ ಪ್ರಮುಖವಾಗಿ ಕಾಣಿಸ್ತಾ ಇದೆ. ನೋಡ್ಬೇಕು ಏನೇನಾಗುತ್ತೆ ಅಂತ. ಇನ್ನು ಲೋಕಸಭೆ ಚುನಾವಣೆಗೆ ಇವರು ಯಾರನ್ನು ಕೇಳ್ತಾರೆ ಅಂತವ್ರಿಗೆ ಕೆಲವರಿಗೆ ಟಿಕೆಟ್ ಅನ್ನ ಕೊಡುವಂತ ಲೆಕ್ಕಾಚಾರ ಮಾಡುವ ಮುಖಾಂತರ ಅವರನ್ನ ಸಮಾಧಾನ ಪಡಿಸುವಂತ ಒಂದು ಲೆಕ್ಕಾಚಾರವನ್ನ ಹೈಕಮಾಂಡ್ ಹಾಕೊಂಡಿದೆ. ನೋಡ್ಬೇಕು ಎಷ್ಟು ಮಟ್ಟಿಗೆ ಆಗತ್ತೆ ಅಂತ. ಇನ್ನ ಈ ಮಧ್ಯೆ ಸಿಎಂ ಪಟ್ಟ ಬೇಕೇ ಬೇಕು ಅಂತ ಡಿಕೆ ಶಿವಕುಮಾರ್ ಪಟ್ಟನ್ನ ಹಿಡಿದು ಕೂತಿದ್ದಾರೆ ಅಂತ ಹೇಳಲಾಗ್ತದೆ. ಅಕಸ್ಮಾತ್ ಸಿಎಂ ಪಟ್ಟ ತನಗೆ ಕೊಡದೇ ಇದ್ದಾರೆ, ಸಿದ್ದರಾಮಯ್ಯನವರಿಗೆ ಏನಾದ್ರೂ ಕೊಟ್ಬಿಟ್ರೆ ಅದಕ್ಕೂ ಕೂಡ ಹಲವು ಷರತ್ತುಗಳನ್ನ ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಆ ಷರತ್ತುಗಳು ಏನು ಹಾಗಾದ್ರೆ ಅನ್ನುವಂಥದ್ರ ಬಗ್ಗೆ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಡಿಕೆ ಶಿವಕುಮಾರ್ ಅವರ ಷರತ್ತುಗಳು ಇಲ್ಲಿ ಪ್ರಮುಖವಾಗಿ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಷರತ್ತುಗಳನ್ನ ಹಾಕ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಆ ಷರತ್ತುಗಳನ್ನ ಒಂದೊಂದಾಗಿ ನಿಮ್ಗೆ ತೋರಿಸ್ತೀವಿ. ಫಸ್ಟ್ ಷರತ್ತು ಅವ್ರು ಆಗ್ತಾ ಇರುವಂಥದ್ದು ಅಂದ್ರೆ ಪ್ರಮುಖವಾದಂತ ಬೇಡಿಕೆ, ನನಗೆ 5 ವರ್ಷ ಸಿಎಂ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಲ್ಲ ಅಂದ್ರೆ ಒಂದು ಡಿಸಿಎಂ ಹುದ್ದೆ ಬೇಡ, ನನಗೆ ಸಿಎಂ ಮಾಡದೆ ಹೋದ್ರೆ ಡಿಸಿಎಂ ಹುದ್ದೆ ಅಂತೂ ಬೇಡವೇ ಬೇಡ. ಸಿದ್ದುಗೆ ಸಿಎಂ ಮಾಡಿದ್ರು ಕೂಡ ಲೋಕಸಭೆ ಚುನಾವಣೆಯವರೆಗೂ ಮಾತ್ರ ಮಾಡಬೇಕು. ಸಿದ್ದು ಸಿಎಂ ಮಾಡಿದ್ರೆ ಪ್ರಬಲ ಖಾತೆಯನ್ನ ಕೊಡಬೇಕು, ನಮ್ಮ ಸೈಡ್ ಅವರಿಗೆ ನನಗೂ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ತಮ್ಮ ಆಪ್ತರಿಗೂ ಕೂಡ ಪ್ರಬಲ ಖಾತೆಯನ್ನ ಕೊಡಬೇಕು ಅನ್ನುವಂತ ಬೇಡಿಕೆ ಪ್ರಮುಖವಾಗಿ ಮುಂದಿಟ್ಟಿದ್ದಾರೆ. ಇನ್ನು ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚಿನ ಸ್ವಾತಂತ್ರ್ಯ ಕೊಡಬೇಕು, ನನ್ನ ಅಧಿಕಾರಕ್ಕೆ ಯಾರು ಕೂಡ ಎಂಟ್ರಿ ಆಗಬಾರ್ದು ಹಳೆ ಮೈಸೂರು ಭಾಗದಲ್ಲಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ನಮ್ಮ ಮೇಕೆದಾಟು ಯೋಜನೆ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ, ಯಾಕೆಂದ್ರೆ ಅದು ಪಾದಯಾತ್ರೆಯನ್ನ ಮಾಡಿದಂಥವ್ರು ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ. ಸೊ ಹೀಗಾಗಿ ಆ ಯೋಜನೆ ಪೂರ್ಣಗೊಳಿಸುವಂತ ನಿಟ್ಟಿನಲ್ಲಿ ಎಲ್ಲ ಸಹಕಾರ ಕೊಡಬೇಕು ಅಂತ.
ಲೋಕಸಭೆ ಟಿಕೆಟ್ ಹಂಚಿಕೆಗೂ ಕೂಡ ನನ್ನನ್ನು ಪರಿಗಣಿಸಬೇಕು, ನಾನು ಹೇಳ್ದಂಥವ್ರಿಗೆ ಕೊಡಬೇಕು ಅನ್ನುವಂತಹ ಒಂದು ಬೇಡಿಕೆ, ತಾನು ಹೇಳ್ದಂಥವರಿಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯನ್ನ ಕೊಡಬೇಕು ಅನ್ನುವಂಥ ಲೆಕ್ಕಾಚಾರ ಇಲ್ಲಿ ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಅವರು ಪರ್ಯಾಯವಾಗಿ ಸಾಕಷ್ಟು ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ. ನಿಜಕ್ಕೂ ಕೂಡ ಇವ್ರಿಗೆ ಸಿಎಂ ಸ್ಥಾನ ಕೊಡ್ಲಾಗುತ್ತೆ ಅಥವಾ ಸಿಎಂ ಸ್ಥಾನ ತಪ್ಪದಂತ ಸಂದರ್ಭದಲ್ಲಿ ಇನ್ನೂ ಏನೇನೆಲ್ಲ ಬೇಡಿಕೆಗಳನ್ನ ಇವರು ಹೈಕಮಾಂಡ್ ಮುಂದೆ ಇಡ್ತಾರೆ ಅಂತ. ಇನ್ನ ಸಿಂಗಲ್ ಡಿ.ಸಿ.ಎಂ ಸೂತ್ರ ನಿಜಕ್ಕೂ ಸುಲಭ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಬಿಕಾಸ್ ಸಿದ್ದರಾಮಯ್ಯನವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಮಾಧಾನ ಪಡಿಸಬೇಕು, ನೀವೊಬ್ಬರೇ ಇಂಪಾರ್ಟೆಂಟ್, ಸಿದ್ದರಾಮಯ್ಯನವರನ್ನ ಬಿಟ್ರೆ ನೀವೇ ನೆಕ್ಸ್ಟ್ ಅಂತ ಹೇಳೋದಾದ್ರೆ ಸಿಂಗಲ್ ಡಿ.ಸಿ.ಎಂ ಸ್ಥಾನ ಕೊಡುವಂತ ಲೆಕ್ಕಾಚಾರ ಇದೆ. ಅದು ಸುಲಭ ಇದೆಯಾ ಅಂತ ಒಂದು ಪ್ರಶ್ನೆ. ಡಿ.ಸಿ.ಎಂ ಸ್ಥಾನಕ್ಕಾಗಿ ಕಾಂಗ್ರೆಸ್ನಲ್ಲಿ ಭಾರಿ ಲಾಬಿ ಶುರುವಾಗಿದೆ. ಸಮುದಾಯ ಕೋಟಾದಡಿಯಲ್ಲಿ ಸಿಎಂ ಸ್ಥಾನಕ್ಕೋಸ್ಕರ ಸಾಕಷ್ಟು ಸಮುದಾಯದವರು ಪಟ್ಟಣ ಹಿಡಿದಿರುವಂತದ್ದು ಕೂಡ ನಿಮ್ಗೆ ಗೊತ್ತಿದೆ. ಒಂದ್ ಕಡೆ ಲಿಂಗಾಯತ ಸಮುದಾಯ, ಇನ್ನು ಒಂದ್ ಕಡೆ ದಲಿತ ಸಮುದಾಯ, ಅದರ ಜೊತೆಗೆ ಮುಸ್ಲಿಂ ಸಮುದಾಯ, ಈ ರೀತಿಯಾಗಿ ಸಾಕಷ್ಟು ಸಮುದಾಯದವರು ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ನಮಗೆ ನ್ಯಾಯ ಕೊಡಬೇಕು ಅಂದ್ರೆ ಅಟ್ಲೀಸ್ಟ್ ಸಿಎಂ ಸ್ಥಾನ ಕೊಡದೆ ಹೋದ್ರೆ ಡಿ.ಸಿ.ಎಂ ಸ್ಥಾನವನ್ನಾದ್ರೂ ಕೊಡಿ ಅಂತ. ಇನ್ನು ಡಿ.ಸಿ.ಎಂ ಸ್ಥಾನಕ್ಕೋಸ್ಕರ ಯಾವ ರೀತಿಯಾದಂತ ಒಂದು ಬಿಗಿಪಟ್ಟನ್ನ ಹಿಡಿಯಲಾಗಿದೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಯಾವ್ಯಾವ ರೀತಿಯಾಗಿ ಡಿ.ಸಿ.ಎಂ ಸ್ಥಾನಕ್ಕೋಸ್ಕರ ಬೇಡಿಕೆಯನ್ನ ಲಾಬಿಯನ್ನ ಮಾಡ್ಲಾಗ್ತದೆ ಅಂತ. ಲಾಬಿ ಮಾಡ್ತಿರೋರು ಯಾರಪ್ಪ ಅಂದ್ರೆ ಎಂ.ಬಿ. ಪಾಟೀಲ್, ಲಿಂಗಾಯತ ಕೋಟಾದಡಿಯಲ್ಲಿ ಅವರು ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನ ದಲಿತ ಕೋಟಾದಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಲಾಬಿಯನ್ನ ಮಾಡ್ತಾ ಇರುವಂಥದ್ದು. ನಾನು ತುಂಬಾ ತ್ಯಾಗ ಮಾಡಿದ್ದೇನೆ, ನನಗೆ ಸಿಎಂ ಸ್ಥಾನನೂ ಕೂಡ ಕೊಟ್ಟಿಲ್ಲ, ಈ ಬಾರಿ ಡಿ.ಸಿ.ಎಂ ಸ್ಥಾನ ಕೊಡಬೇಕು ಅನ್ನುವಂಥದ್ದು. ಸಮ್ಮಿಶ್ರ ಸರ್ಕಾರದಲ್ಲಿ ಇವರು ಕೂಡ ಡಿ.ಸಿ.ಎಂ ಆಗಿದ್ದಂಥವ್ರು ಈಗ ನಮ್ಮ ಸರ್ಕಾರ ಬಂದಿದೆ, ನನಗೆ ಡಿ.ಸಿ.ಎಂ ಸ್ಥಾನ ಕೊಡಿ ದಲಿತ ಕೋಟಾದಡಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ. ಈಗ ಆಲ್ರೆಡಿ ಇವ್ರ ಪರವಾಗಿ ಸಾಕಷ್ಟು ಜನ ಬ್ಯಾಟ್ ಬೀಸ್ತಾ ಇದ್ದಾರೆ. ದಲಿತ ಸಮುದಾಯದವರಾಗಿರ್ಬೋದು, ತುಮಕೂರು ಭಾಗದ ಕಾಂಗ್ರೆಸ್ನ ಶಾಸಕರು ಕೇಳ್ತಾ ಇರುವಂಥದ್ದು. ಇವರ ಜೊತೆಗೆ ಇನ್ನು ಯಾರೆಲ್ಲ ಇದ್ದಾರೆ ದಲಿತ ಕೋಟಾದಡಿಯಲ್ಲಿ ಕೇಳ್ತಾ ಇರುವಂತ ಅಂದ್ರೆ ಈ ಡಿ.ಸಿ.ಎಂ ಕೋಟಾದಡಿಯಲ್ಲಿ ಕೇಳ್ತಾ ಇದ್ದಾರೆ ಅನ್ನುವಂಥದ್ದನ್ನ ಗಮನಿಸೋದಾದ್ರೆ, ದಲಿತ ಕೋಟಾದಲ್ಲಿ ಕೆ.ಎಚ್. ಮುನಿಯಪ್ಪ ಅವರು ಕೇಂದ್ರ ಸಚಿವರಾಗಿದ್ದಂಥವರು, ಮೊದಲ ಬಾರಿಗೆ ವಿಧಾನಸಭೆಗೆ ಪ್ರವೇಶ ಮಾಡಿರುವಂಥವರು, 6 ಬಾರಿ ಅವರು ಸಂಸದರಾಗಿ ಆಯ್ಕೆ ಆಗಿದ್ದಂಥವರು ಕೋಲಾರದಿಂದ. ಈಗ ನನಗೆ ಡಿ.ಸಿ.ಎಂ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಿರಿಯ ನಾಯಕ, ಪಕ್ಷಕ್ಕಾಗಿ ಮಾಡಿರುವಂತ ಕೆಲಸವನ್ನ ಪರಿಗಣಿಸಿ ಡಿ.ಸಿ.ಎಂ ಹುದ್ದೆಯನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನ ಅಲ್ಪಸಂಖ್ಯಾತರ ಕೋಟಾದಡಿಯಲ್ಲಿ ಅಂದ್ರೆ ಮುಸ್ಲಿಂ ಸಮುದಾಯ ಸಾಲಿಡ್ ಆಗಿ ಈ ಬಾರಿ ಕಾಂಗ್ರೆಸ್ಗೆ ಸಪೋರ್ಟ್ ಅನ್ನ ಕೊಟ್ಟಿತ್ತು. ಸೊ ಹೀಗಾಗಿ ಮುಸ್ಲಿಂ ಸಮುದಾಯ ಕೈ ಹಿಡಿದಂತ ಹಿನ್ನೆಲೆಯಲ್ಲಿ ಹೆಚ್ಚಿನ ಸ್ಥಾನ ಬಂದಿದೆ ಕಾಂಗ್ರೆಸ್ಗೆ. ಸೊ ಹೀಗಾಗಿ ಮುಸ್ಲಿಂ ಸಮುದಾಯದ ಅಡಿಯಲ್ಲಿ ನನಗೆ ಡಿ.ಸಿ.ಎಂ ಸ್ಥಾನವನ್ನ ಕೊಡಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಕೂಡ ಬೇಡಿಕೆಯನ್ನ ಇಟ್ಟಿದ್ದಾರೆ. ನೋಡ್ಬೇಕು ಡಿ.ಸಿ.ಎಂ ಹುದ್ದೆ ಸೃಷ್ಟಿ ಆಗುತ್ತಾ, ಹುದ್ದೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಡಿ.ಸಿ.ಎಂ ಸ್ಥಾನವನ್ನ ಕೊಡ್ಲಾಗುತ್ತೆ ಅಂತ. ಸೊ ಹೀಗಾಗಿನೇ ಸಿಂಗಲ್ ಡಿ.ಸಿ.ಎಂ ಮಾಡಿದ್ರೆ ಸಾಕಷ್ಟು ಸಂಧಾನ ಸೂತ್ರಗಳನ್ನ ಮಾಡಲಾಗ್ತದೆ. ಅಕಸ್ಮಾತ್ ಸಿಂಗಲ್ ಡಿ.ಸಿ.ಎಂ ಹುದ್ದೆ ಸೃಷ್ಟಿಯಾದಂತಹ ಸಂದರ್ಭದಲ್ಲಿ ಬರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಮಾತ್ರ ಅಂತಾನೆ ಹೇಳಲಾಗ್ತದೆ. 34 ಸ್ಥಾನ ಲಿಂಗಾಯತ ಪ್ರಮುಖವಾಗಿ ಗೆದ್ದಿರುವಂಥದ್ದು. ಅತಿ ಹೆಚ್ಚಿನ ಸ್ಥಾನವನ್ನ ಲಿಂಗಾಯತ ಸಮುದಾಯ ಈ ಬಾರಿ ಗೆದ್ದಿದೆ ಕಾಂಗ್ರೆಸ್ ಪಕ್ಷದಲ್ಲಿ. ಬಿಜೆಪಿಗೆ ಕಂಪ್ಲೀಟ್ ಆಗಿ ಸಪೋರ್ಟ್ ಆಗಿ ನಿಂತ್ಕೊಳ್ತಾ ಇದ್ದಂತ ಲಿಂಗಾಯತ ಸಮುದಾಯ ಈ ಬಾರಿ ಕಾಂಗ್ರೆಸ್ನತ್ತ ವಾಲಿರುವಂಥದ್ದು. ದಲಿತ ಎಡ ಮತ್ತು ಬಲಗೈ ಸಮುದಾಯಕ್ಕೆ 5 ಸಚಿವ ಸ್ಥಾನವನ್ನ ಕೊಡುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಈ ಸಚಿವ ಸ್ಥಾನ ಹಂಚಿಕೆಯ ಸಮೀಕರಣ ಇದೆಯಲ್ಲ ಈ ಬಾರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಲೋಕಸಭೆ ಎಲೆಕ್ಷನ್, ಬಿಬಿಎಂಪಿ ಎಲೆಕ್ಷನ್, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿಯ ಎಲೆಕ್ಷನ್ ಇರುವಂತ ಹಿನ್ನೆಲೆಯಲ್ಲಿ ಒಂದೊಂದು ಸಚಿವ ಸ್ಥಾನದ ಪ್ರಾತಿನಿಧ್ಯತೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವಾಲ್ಮೀಕಿ ಸಮುದಾಯಕ್ಕೆ 3 ಸಚಿವ ಸ್ಥಾನ ನೀಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇನ್ನು ಅಲ್ಪಸಂಖ್ಯಾತ ಸಮುದಾಯಕ್ಕೆ 3 ಸಚಿವ ಸ್ಥಾನ ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರಂತೆ. ಸೊ ಹೀಗಾಗಿ ಯಾರಿಗೆ ಎಷ್ಟು ಸಚಿವ ಸ್ಥಾನ ಕೊಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಟೋಟಲ್ ಆಗಿರುವಂತದ್ದು ಅಂದ್ರೆ 34 ಸಚಿವ ಸ್ಥಾನಗಳು. ಆ 34 ಸಚಿವ ಸ್ಥಾನವನ್ನ ಯಾವ ರೀತಿಯಾಗಿ ಭರ್ತಿ ಮಾಡ್ತಾರೆ, ಪ್ರದೇಶವಾರು ಅಂದ್ರೆ ಆದ್ಯತೆಯನ್ನ ಕೊಡ್ಲಾಗುತ್ತಾ ಅಥವಾ ಜಾತಿವಾರು ಆದ್ಯತೆಯನ್ನ ಕೊಡ್ಲಾಗುತ್ತಾ ಕಾದ್ ನೋಡ್ಬೇಕು. ಬಿಕಾಸ್ ಇಲ್ಲಿ ಒಂದು ಲೆಕ್ಕಾಚಾರ ಹೇಳೋದಾದ್ರೆ, ಈಗ ಹಾಸನದ ವಿಚಾರಕ್ಕೆ ಬರೋಣ. ಹಾಸನದಲ್ಲಿ ಗೆದ್ದಿರುವಂತದ್ದು ಒಬ್ಬರೇ ಕಾಂಗ್ರೆಸ್ ಶಾಸಕರು. ಪ್ರದೇಶವಾರು ಜಿಲ್ಲಾವಾರು ಮಾನ್ಯತೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ಅವ್ರಿಗೆ ಕೊಡ್ಬೇಕಾಗುತ್ತೆ. ಇಲ್ಲಾಂದ್ರೆ ಬರೀ ಜಾತಿವಾರು ಲೆಕ್ಕಾಚಾರ ಹಾಕೊಳ್ಳೋದಾದ್ರೆ ಅವ್ರಿಗೆ ಮಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಹೀಗಾಗಿ ಯಾವ್ಯಾವ ಸಮುದಾಯ ಈ ಬಾರಿ ಕಾಂಗ್ರೆಸ್ಗೆ ಹೆಚ್ಚಿನದಾಗಿ ಬಲವನ್ನ ಕೊಟ್ಟಿದೆ ಆ ಸಮುದಾಯಕ್ಕೆ ಹೆಚ್ಚಿನ ಸಚಿವ ಸ್ಥಾನ ಕೊಡುವಂತ ಲೆಕ್ಕಾಚಾರ ಕಾಂಗ್ರೆಸ್ನಲ್ಲಿ ಇದೆ. ಅದರಲ್ಲಿ ಮೊದಲದಾಗಿ ಕಾಣಿಸುವಂಥದ್ದು ಲಿಂಗಾಯತ ಸಮುದಾಯ, ನೆಕ್ಸ್ಟ್ ಕಾಣಿಸುವಂಥದ್ದು ಒಕ್ಕಲಿಗ ಸಮುದಾಯ, ಅದರ ನೆಕ್ಸ್ಟ್ ಕಾಣಿಸುವಂಥದ್ದು ದಲಿತ ಸಮುದಾಯದಲ್ಲಿ ಎಡಗೈ ಬಲಗೈ, ಅದರ ಜೊತೆಗೆ ವಾಲ್ಮೀಕಿ ಸಮುದಾಯ ಕೂಡ ಕಾಣಿಸ್ತಾ ಇದೆ. ಇನ್ನು ಮತ್ತೊಂದು ಮೇಜರ್ ಆಗಿ ನಿಂತಿರುವಂತ ಕಮ್ಯುನಿಟಿ
ಕಾಂಗ್ರೆಸ್ ಪಕ್ಷಕ್ಕೆ ಅಂದ್ರೆ ಅದು ಮುಸ್ಲಿಂ ಸಮುದಾಯದವರು ಈ ಬಾರಿ ಕಾಂಗ್ರೆಸ್ನಿಂದ 9ರಿಂದ 10 ಜನ ಏನೋ ಗೆದ್ದಿದ್ದಾರೆ. ಸೊ ಅವ್ರಿಗೂ ಕೂಡ ಒಂದು 3 ಸಚಿವ ಸ್ಥಾನ ಕೊಡುವಂತ ಸಾಧ್ಯತೆ ಇದೆ. DCM ಸ್ಥಾನ ಅಕಸ್ಮಾತ್ ಕೊಡದೆ ಹೋದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ದೆಹಲಿಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನಂದ್ ಪಟೇಲ್, ಈ ಬಾರಿ ಮುಖ್ಯಮಂತ್ರಿ ಸ್ಥಾನವನ್ನ ಆಯ್ಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಇದೀವಿ, ಹಗ್ಗ ಜಗ್ಗಾಟ ಹೈಕಮಾಂಡ್ಗೆ ಯಾವ ರೀತಿಯಾಗಿ ಸವಾಲಾಗಿದೆ ಅಂತ. ಬರೀ ಇದೊಂದು ಮಾತ್ರ ಅಲ್ಲ, DCM ವಿಚಾರ ಚರ್ಚೆ ಆಗ್ತಾ ಇದೆ, ಮತ್ತೆ ಯಾವ ಸಮುದಾಯಕ್ಕೆ ಯಾವ ರೀತಿಯಾಗಿ ಸಚಿವ ಸ್ಥಾನವನ್ನ ಹಂಚಿಕೆ ಮಾಡಬೇಕು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಇವೆಲ್ಲವೂ ಯಾವ ರೀತಿಯಾಗಿ ಹೈಕಮಾಂಡ್ಗೆ ಸವಾಲಾಗಿ ಪರಿಣಮಿಸಿದೆ? ಪೃಥ್ವಿ, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಹುದ್ದೆ ನನಗೆ ಬೇಕೇ ಬೇಕಂತೇಳಿ ಆಟಕ್ಕೆ ಬಿದ್ದಿರುವಂಥದ್ದು. ಹಾಗಾಗಿ ಇವತ್ತು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ತಿದ್ದಾರೆ, ಪ್ರಿಯಾಂಕಾ ಗಾಂಧಿ ಅವರನ್ನ ಭೇಟಿ ಆಗ್ತಿದ್ದಾರೆ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಭೇಟಿ ಆಗ್ತಿದ್ದಾರೆ. ನಾನು ಪಕ್ಷಕ್ಕಾಗಿ ದುಡಿದಿದ್ದೇನೆ ಮತ್ತು ಪಕ್ಷಕ್ಕಾಗಿ ತನು ಮನ ಧನ ಎಲ್ಲವನ್ನು ಕೂಡ ಕಳೆದುಕೊಂಡಿದ್ದೀನಿ. ಜೊತೆಗೆ 3 ವರ್ಷ ಪಕ್ಷ ಸಂಘಟನೆ ಮಾಡಿ ಕಳೆದ 1 ವರ್ಷದಿಂದ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಆರ್ಥಿಕವಾಗಿ ಕೂಡ ನನ್ನ ವೈಯಕ್ತಿಕವಾಗಿ ಕೂಡ ಎಲ್ಲವನ್ನು ಕೂಡ ಕಳೆದುಕೊಂಡು ನಾನು ಇದೀಗ ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೆ. ಹಾಗಾಗಿ ನನ್ನ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಬೇಕು ಾಗಿರುವಂತದ್ದು ಇದು ನ್ಯಾಯಸಮ್ಮತ ಅನ್ನುವ ಒಂದು ಬೇಡಿಕೆಯನ್ನು ಇಟ್ಟಿರುವಂತದ್ದು. ಸಿದ್ದರಾಮಯ್ಯವರು ಈಗಾಗಲೇ 1 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ ಮತ್ತು 5 ವರ್ಷ ಸತತವಾಗಿ ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದಾರೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದ ದಿನದಿಂದಲೂ ಕೂಡ 10 ವರ್ಷ ಅಧಿಕಾರವನ್ನು ಹಿಡಿದುಕೊಂಡಿದ್ದಾರೆ. ಸುಮಾರು ಗೂಟದ ಕಾರ್ನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಸೌಜನ್ಯವಾಗಿ ಅವರು ನನಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಬಿಟ್ಟುಕೊಡಬೇಕು, ನನಗೆ ಅವಕಾಶವನ್ನು ಕೊಡಲೇಬೇಕು. ಯಾಕಂತ ಹೇಳಿದ್ರೆ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದೇನೆ, ಪಕ್ಷವನ್ನು ಅಧಿಕಾರಕ್ಕೆ ತಂದಿದ್ದೇನೆ. ಸೋನಿಯಾ ಗಾಂಧಿ ಅವರು ನನಗೆ ಪಕ್ಷದ ಅಧಿಕಾರವನ್ನು ಕೊಟ್ಟಂತ ಸಂದರ್ಭದಲ್ಲಿ ನಾನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತರ್ತೀನಿ ಅಂತೇಳಿ ಮಾತು ಕೊಟ್ಟು ಬಂದಿದ್ದೇನೆ ಮತ್ತು ಅವರು ಕೂಡ ನನ್ನ ಬಳಿ ಮಾತನ್ನು ತೆಗೆದುಕೊಂಡಿದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಟ್ಟರೆ ನಾನು ಸಹಿಸಲ್ಲ ಎಂಬ ಪದವನ್ನು ಬಳಸಿರುವಂಥದ್ದು. ಮತ್ತೊಂದು ಕಡೆ ಈಗಾಗಲೇ DK ಶಿವಕುಮಾರ್ ವಿರುದ್ಧ IT, ED, CBIಗಳಲ್ಲಿ ಪ್ರಕರಣಗಳಿರ್ತಕ್ಕಂಥದ್ದು. ಹಾಗಾಗಿ ಒಬ್ಬ ಮುಖ್ಯಮಂತ್ರಿ ಆದಂಥವರು ಎಲ್ಲಿ IT, ED, CBI ಕಚೇರಿಗಳಲ್ಲಿ ದಿನಗಟ್ಟಲೆ ವಿಚಾರಣೆ ಎದುರಿಸಿದ್ರೆ ಅದು ಇಡೀ ದೇಶಕ್ಕೆ ಕೆಟ್ಟ ಸಂದೇಶ ಹೋಗುತ್ತೆ ಎಂಬ ಮಾತು ಕೂಡ ಕೇಳಿ ಬರ್ತಿರುವಂಥದ್ದು. ಇದಕ್ಕೂ ಕೂಡ ತಿರುಗೇಟು ಕೊಟ್ಟಿರ್ತಕ್ಕಂಥ ಅವರ ಸಹೋದರ DK ಸುರೇಶ್ ರವರು ಎಲ್ಲವೂ ಕೂಡ ರಾಜಕೀಯ ದುರುದ್ದೇಶ ಮತ್ತು ರಾಜಕೀಯ ಪ್ರೇರಿತ ಪ್ರಕರಣಗಳಾಗಿರುವಂಥದ್ದು. ಬಹುತೇಕ ಪ್ರಕರಣದಲ್ಲಿ ನಮಗೆ ಜಾಮೀನು ಸಿಕ್ಕಿದೆ, ಬಹುತೇಕ ಪ್ರಕರಣಗಳಿಗೆ ಎಲ್ಲೊಂದು ಕಡೆ ಸಾಕ್ಷಿ ಕೊರತೆಯಾಗಿ ಪ್ರಕರಣಗಳು ಕೈ ಬಿಡುವ ಸಾಧ್ಯತೆ ಇರತಕ್ಕಂಥದ್ದು. ಇದು ರಾಜಕೀಯ ಪ್ರೇರಿತ ಪ್ರಕರಣಗಳಾಗಿದ್ದರಿಂದ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆದರೆ ಸಿದ್ದರಾಮಯ್ಯನವರಿಗೆ 10 ವರ್ಷ ಅಧಿಕಾರ ಇರತಕ್ಕಂಥದ್ದು. ಹಾಗಾಗಿ DK ಶಿವಕುಮಾರ್ ಅವರಿಗೆ ಅವಕಾಶ ಕೊಡಲೇಬೇಕಂತೇಳಿ DK ಸುರೇಶ್ ಕೂಡ ಪಟ್ಟಿಡಿದಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ DK ಶಿವಕುಮಾರ್ ಪರವಾಗಿ ಲಾಬಿ ಮಾಡಲಿಕ್ಕೂ 20ಕ್ಕೂ ಹೆಚ್ಚು ಶಾಸಕರು ಈಗಾಗ ದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಕೂಡ ತನ್ನ ಆಪ್ತ ಬಳಗದೊಂದಿಗೆ ಇದೀಗ 30ಕ್ಕೂ ಹೆಚ್ಚು ಶಾಸಕರ ಜೊತೆ ಇದ್ದಾಗಲೇ ನವದೆಹಲಿಯಲ್ಲಿ ಇರ್ತಕ್ಕಂಥದ್ದು. ಒಟ್ಟಾರೆ ಇಬ್ಬರು ನಾಯಕರನ್ನ ಕೂರಿಸಿ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಮಾಡ್ತಿರುವಂಥದ್ದು. ಇದು ಸಂಬಂಧಪಟ್ಟಕ್ಕೆ ಇದೀಗ ಚರ್ಚೆ ಆರಂಭ ಆಗಿರುವಂಥದ್ದು. DK ಶಿವಕುಮಾರ್ನ ಮನವೊಲಿಕೆಗಾಗಿ DK ಶಿವಕುಮಾರ್ ಅವರ ಮನವೊಲಿಕೆಗಾಗಿ DKC ಸೂತ್ರ ಒಂದು ಸಿದ್ಧವಾಗ್ತಿರುವಂಥದ್ದು. ಈಗಾಗಲೇ ಒಂದು ಕಡೆ ಲಿಂಗಾಯತರು, ಅಲ್ಪಸಂಖ್ಯಾತರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ 4 ಪ್ರಮುಖ ಸಮುದಾಯಗಳು ಕೂಡ DCM ಹುದ್ದೆಯನ್ನು ಕೊಡಬೇಕನ್ನುವ ಲೆಕ್ಕಾಚಾರದಿಂದ ಹೈಕಮಾಂಡ್ಗೆ ಇದೀಗ ಸಿಂಗಲ್ DCM ಮಾಡುವಂಥದ್ದು. ಅದು ಕೂಡ DK ಶಿವಕುಮಾರ್ ಅವರಿಗೆ ಸಿಂಗಲ್ DCM ಮಾಡಿ ಅವರು ಕೇಳಿದಂತ, ಅವರು ಬಯಸಿದಂತ, ಅವರಿಗೆ ಆಸಕ್ತಿ ಇರತಕ್ಕಂತ ಇಂಧನ ಇಲಾಖೆ ಮತ್ತು ಜಲಸಂಪನ್ಮೂಲ ಇಲಾಖೆ ಖಾತೆಗಳನ್ನು ಕೊಡುವಂಥದ್ದು ಮತ್ತು ಅವರು ಹೇಳಿದಂತ 6 ಶಾಸಕರುಗಳಿಗೆ ಅವರು ಯಾರನ್ನು ಹೇಳ್ತಾರೆ ಅವರಿಗೆ ಸಚಿವರನ್ನಾಗಿ ಮಾಡುವಂಥದ್ದು. ಅದರಲ್ಲಿ 3 ಪ್ರಮುಖ ಖಾತೆಗಳನ್ನ ಕೊಡುವಂಥದ್ದು ಮತ್ತು ಮುಂಬರಲಿರ್ತಕ್ಕಂಥ ನಿಗಮ ಮಂಡಳಿ ನೇಮಕದಲ್ಲೂ ಕೂಡ DK ಶಿವಕುಮಾರ್ ಕೂಡ ಸಿಂಹ ಪಾಲನ್ನು ಕೊಡುವಂಥದ್ದು. ಆ ಮುಖಾಂತರ ಸಿದ್ದರಾಮಯ್ಯನವರ ಸರಿಸಮಾನವಾಗಿ ಅಧಿಕಾರವನ್ನು ಕೊಡುವಂಥದ್ದು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಯನ್ನು ಅವರಿಗೆ ಮುಂದುವರಿಸುವಂಥದ್ದು. ಮುಂದಿನ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಇಬ್ಬರು ಕೂಡ ಜೋಡೆತ್ತಿನಂತೆ ಇಡೀ ರಾಜ್ಯವನ್ನು ಸುತ್ತಿ 15ಕ್ಕೂ ಹೆಚ್ಚು ಸ್ಥಾನವನ್ನ ಗಳಿಸಬೇಕನ್ನೋದು ಹೈಕಮಾಂಡ್ ಲೆಕ್ಕಾಚಾರ ಆಗಿರುವಂಥದ್ದು. ಇದರ ಬೆನ್ನಲ್ಲೆಲ್ಲ ಎಲ್ಲೊಂದು ಕಡೆ ಅಧಿಕಾರ ಹಂಚಿಕೆ ಅವಧಿಗೆ ಸಂಬಂಧಪಟ್ಟ ಕೂಡ ಚರ್ಚೆ ಆಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಎಲ್ಲೊಂದು ಕಡೆ 2 ವರ್ಷ ಮುಗಿದ ನಂತರ ಸಿದ್ದರಾಮಯ್ಯನವರು ಒಂದು ವೇಳೆ ನಾನು ಬಿಟ್ಕೊಡಲ್ಲ ಅಂತ ಕೂತ್ರೆ ಪಟ್ಟು ಹಿಡಿದ್ರೆ ಅದು ಬೇರೆ ರೀತಿ ಸಮಸ್ಯೆ ಆಗುತ್ತೆ. ಇದೇ ರೀತಿ ಛತ್ತೀಸ್ಗಢದಲ್ಲಿ ಆಗಿರುವಂತದ್ದು ಮತ್ತು ರಾಜಸ್ಥಾನದಲ್ಲಿ ಕೊಟ್ಟು ಇನ್ನೊಬ್ಬರಿಗೆ ಸರಿಯಾದ ಸ್ಥಾನಮಾನ ಕೊಡದೆ ಹೋದ್ರೆ ಅದು ನಿಜಕ್ಕೂ ಅನ್ಯಾಯ ಅಂತಾನೆ ಕಾಣಿಸುತ್ತೆ. ಬಿಕಾಸ್ ನಾವು ಗಮನಿಸಿದೀವಿ, DK ಶಿವಕುಮಾರ್ ಅವರು ಇಲ್ಲ ಅಂದಿದ್ರೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ಥಾನ ಬರ್ತಾ ಇರಲಿಲ್ಲ. ಅದೇ ರೀತಿಯಾಗಿ ಸಿದ್ದರಾಮಯ್ಯನವರು ಇಲ್ಲ ಅಂದಿದ್ರು ಕೂಡ ಇಷ್ಟು ದೊಡ್ಡ ಮಟ್ಟದಲ್ಲಿ ಸ್ಥಾನಗಳನ್ನ ಗಳಿಸಲಿಕ್ಕೆ ಆಗ್ತಿರಲಿಲ್ಲ. ಬಟ್ ಯಾರಿಗಾದ್ರೂ ಒಬ್ಬರಿಗೆ CM ಸ್ಥಾನ ಕೊಡಬೇಕಾಗಿದೆ. ಅಧಿಕಾರ ಹಂಚಿಕೆ ಆದಂತ ಸಂದರ್ಭದಲ್ಲಿ ಸೆಕೆಂಡ್ ಟರ್ಮ್ ಆದಂತವರಿಗೆ ಅಡ್ವಾಂಟೇಜಸ್ ಜಾಸ್ತಿ ಇರುತ್ತೆ. ಬಿಕಾಸ್ ನೆಕ್ಸ್ಟ್ ಎಲೆಕ್ಷನ್ ಅವರ ನೇತೃತ್ವದಲ್ಲಿ ಯಾರು CM ಆಗಿರ್ತಾರೆ ಅವರ ನೇತೃತ್ವದಲ್ಲಿ ಹೋಗುವಂತ ಎಲ್ಲ ಸಾಧ್ಯತೆ ಇರುತ್ತೆ. ಬಟ್ ಭಯ ಕಾಡ್ತಾರೋ DK ಶಿವಕುಮಾರ್ ಅವರಿಗೆ ಫಸ್ಟ್ ಟರ್ಮ್ ಏನಾದ್ರೂ ಬಿಟ್ಕೊಳ್ಬಿಟ್ರೆ, ಅಲ್ಲಿ ಫಸ್ಟ್ ಟರ್ಮ್ ಸಿದ್ದರಾಮಯ್ಯನವರು ಆದಂತ ಟೈಮ್ನಲ್ಲಿ ಅಧಿಕಾರ ಬಿಟ್ಕೊಡೋದಿಲ್ಲ ಅನ್ನುವಂತ ಭಯ ಕಾಡ್ತಾ ಇದೆಯಾ ಅಂತ. ಆ ಕಾರಣಕ್ಕೋಸ್ಕರನೇ ಈಗಲೇ ಎಚ್ಚರಿಕೆ ಸಂದೇಶವನ್ನ ಪಾಸ್ ಮಾಡ್ತಾ ಇದ್ದಾರಾ ಅಂತ.
ಇದು ಮೇ ಬಿ ಇದ್ರೂ ಇರ್ಬೋದು ಪೃಥ್ವಿ. ಯಾಕಂತ ಹೇಳಿದ್ರೆ 2 ವರ್ಷ ಆದ ನಂತರ ಸಿದ್ದರಾಮಯ್ಯನವರು ಎಲ್ಲೊಂದ್ ಕಡೆ ರಾಜಸ್ಥಾನ ಸಿಎಂ ಅಶೋಕ್ ಗೆಹ್ಲೋಟ್ ತರ ತಿರುಗೇಟು ಕೊಟ್ರೆ ಉಲ್ಟಾ ಹೊಡೆದ್ರೆ, ಛತ್ತೀಸ್ಗಢ ಸಿಎಂ ತರ ತಿರುಗೇಟು ಕೊಟ್ಟು ಅಥವಾ ಉಲ್ಟಾ ಹೊಡೆದ್ರೆ ಅದು ಹೈಕಮಾಂಡ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಲಿದೆ. ಜೊತೆಗೆ ಎಲ್ಲೊಂದ್ ಕಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ಮೇಲೆ ಅನೇಕ ಪ್ರಕರಣಗಳಿರ್ತಕ್ಕಂಥದ್ದು, ಐಟಿ ಇಡಿ ಮತ್ತು ಸಿಬಿಐ ಪ್ರಕರಣಗಳಿರ್ತಕ್ಕಂಥದ್ದು, ಅನೇಕ ಪ್ರಕರಣಗಳು ಈಗಾಗಲೇ ಜಾಮೀನು ಮೇಲೆ ಹೊರ ಬಂದಿರುವಂತದ್ದು, ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆದ್ರೆ ಮೊದಲ ಟರ್ಮ್ ಅಲ್ಲಿ ಆಗಬೇಕು ಮತ್ತು ಈ ಅವಕಾಶ ಈಗಲೇ ಇರುವುದು ಮತ್ತು ಮುಖ್ಯಮಂತ್ರಿ ಹುದ್ದೆಗಾಗಿ ಡಿ ಕೆ ಶಿವಕುಮಾರ್ ರಾತ್ರಿಯಾಗಲು ಕಷ್ಟಪಟ್ಟಿರುವಂತದ್ದು, ಆ ಒಂದು ಕುರ್ಚಿಯ ಕನಸಿಗಾಗಿ ಡಿ ಕೆ ಶಿವಕುಮಾರ್ ಎಲ್ಲವನ್ನು ತ್ಯಾಗ ಮಾಡಿರುವಂತದ್ದು. ಇದೇ ಕಾರಣಕ್ಕಾಗಿ ನನಗೆ ಮುಖ್ಯಮಂತ್ರಿ ಹುದ್ದೆ ಬೇಕಂತೇಳಿ ಡಿ ಕೆ ಶಿವಕುಮಾರ್ ಅವರು ಪಟ್ಟು ಹಿಡಿದಿರುವಂತದ್ದು ಪೃಥ್ವಿ. ಸಿದ್ಧಾಂತ್ ಪಟೇಲ್, ಇನ್ನೊಂದು ಪ್ರಮುಖವಾದಂತ ಪ್ರಶ್ನೆ ನನಗೆ ಕಾಡ್ತಾ ಇರುವಂತದ್ದು ಅಂದ್ರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ನಮ್ಮ ರಾಜ್ಯದವರೇ ಆಗಿರುವಂತ ಹಿನ್ನೆಲೆಯಲ್ಲಿ ಒಬ್ಬರ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಅದೊಂದು ರೀತಿಯಾದಂತ ಪಕ್ಷಪಾತಿ ಆಗ್ಬಿಡುತ್ತೆ, ಅದೊಂದು ರೀತಿಯಾದಂತ ಆರೋಪ ಬಂದ್ಬಿಡುತ್ತೆ ಅನ್ನುವಂತ ಸಂದಿಗ್ಧ ಪರಿಸ್ಥಿತಿ ಮತ್ತು ಸವಾಲಿನ ಪರಿಸ್ಥಿತಿ ಏನಾದರೂ ನಿರ್ಮಾಣ ಆಗ್ಬಿಟ್ಟಿದೆಯಾ ಈ ಸಂದರ್ಭದಲ್ಲಿ? ಖಂಡಿತವಾಗಿಯೂ ಇದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಸಂಜೆ ಎಐಸಿಸಿ ವೀಕ್ಷಕರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕರ್ನಾಟಕ ಉಸ್ತುವಾರಿ ಜೊತೆ ವಿಸ್ತೃತವಾದ ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯ ಅಭಿಪ್ರಾಯಗಳು ಮತ್ತು ಶಾಸಕರ ಅಭಿಪ್ರಾಯ ಇಟ್ಕೊಂಡು ಎಐಸಿಸಿ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಜೊತೆ ವಿಸ್ತೃತವಾಗಿ ಮತ್ತೆ ಚರ್ಚೆಯನ್ನು ಮಾಡಿ ಅವರ ಅಭಿಪ್ರಾಯವನ್ನು ಪಡೆದುಕೊಂಡು ಯಾರಿಗೆ ಅವಕಾಶವನ್ನು ಕೊಡಬೇಕು, ಯಾರಿಗೆ ಇಲ್ಲಿ ಮುಖ್ಯಮಂತ್ರಿ ಮಾಡಬೇಕು, ಯಾರಿಗೆ ಯಾವ ಸ್ಥಾನಮಾನ ಕೊಡಬೇಕಂತೇಳಿ ತಮ್ಮ ಮೇಲಿನ ನಾಯಕರ ಅಪ್ಪಣೆಯನ್ನು ಪಡೆದೇ ನಿರ್ಧಾರವನ್ನು ತೆಗೆದುಕೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಇದೇ ಕಾರಣಕ್ಕಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏಕಾಏಕಿ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಹಿಂದೇಟು ಆಗ್ತಿರುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಕೂಡ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದೆಂಬ ಕಾರಣಕ್ಕಾಗಿ ಡಿ ಕೆ ಶಿವಕುಮಾರ್ ಕೂಡ ಹಲವಾರು ಅವಕಾಶಗಳನ್ನು ಕೊಡುವಂಥದ್ದು, ಸರಿಸಮಾನವಾದ ಸ್ಥಾನಮಾನ ಕೊಡಲಿಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ಗಾಗಿ ಒಂದು ಎಲ್ಲೊಂದು ಕಡೆ ಫಾರ್ಮುಲಾ ಮತ್ತು ಸೂತ್ರ ರೆಡಿ ಆಗ್ತಿರುವಂಥದ್ದು ಪೃಥ್ವಿ. ಓಕೆ, ಥ್ಯಾಂಕ್ ಯು ಸಿದ್ಧಾಂತ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಸಂದಿಗ್ಧ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ. ಸೊ ಹೀಗಾಗಿನೇ ಈ ನಿರ್ಧಾರ ಏನೇ ಆಗಿದ್ದರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕೈಗೊಂಡಿರುವಂತದ್ದು. ಸೊ ಹೀಗಾಗಿ ನನ್ನ ಮೇಲೆ ಮುನಿಸ್ಕೊಳ್ಬಾರ್ದು ಸಿದ್ದರಾಮಯ್ಯನವರಾಗ್ಲಿ ಅಥವಾ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಅನ್ನುವಂಥ ಲೆಕ್ಕಾಚಾರ ಕೂಡ ಇದ್ರೂ ಇರ್ಬೋದು. ಒಟ್ಟಿನಲ್ಲಿ ಸಾಕಷ್ಟು ಜಿದ್ದಾಜಿದ್ದಿ ಅಂತೂ ನಡೀತಾ ಇದೆ, ಪೈಪೋಟಿ ಅಂತೂ ನಡೀತಾ ಇದೆ. ಡಿ ಕೆ ಶಿವಕುಮಾರ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದೆಹಲಿಗೆ ಹೋಗಲಿದ್ದಾರೆ, ಸೋನಿಯಾ ಗಾಂಧಿ ಅವರನ್ನ ಭೇಟಿ ಆಗ್ಲಿರುವಂಥದ್ದು. ಅದೆಲ್ಲದ್ರ ಬಗ್ಗೆ ಇನ್ನಷ್ಟು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ನಿನ್ನೆನೂ ಕೂಡ ಸಾಕಷ್ಟು ಮಾರ್ಮಿಕವಾಗಿ ಮಾತುಗಳನ್ನಾಡಿದ್ರು. ಇವತ್ತು ಕೂಡ ಅಷ್ಟೇ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಪರೋಕ್ಷವಾಗಿ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ ಡಿ ಕೆ ಶಿವಕುಮಾರ್. ನಾನು ಯಾರ ಬೆನ್ನಿಗೂ ಚೂರಿ ಹಾಕಲ್ಲ, ನಾನು ಯಾರಿಗೂ ಬ್ಲಾಕ್ ಮೇಲ್ ಮಾಡಲ್ಲ. ಅಂದ್ರೆ ಯಾರೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಇಂಡಿಕೇಟ್ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನನಗೆ 2 ಕಣ್ಣಿದ್ದಾವೆ, ಎಲ್ಲರನ್ನು ಸಮಾನವಾಗಿ ನೋಡ್ತೇನೆ, ಈವನ್ ಹೈಕಮಾಂಡ್ಗೂ ಕೂಡ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಅಂದ್ರೆ ಇಬ್ಬರನ್ನು ಕೂಡ ಸಮಾನವಾಗಿ ನೋಡಿ ಅನ್ನುವ ರೀತಿಯಲ್ಲಿ ಟಾಂಗ್ ಕೊಟ್ಟಂತಿದೆ. ನನಗೆ ಭೇದ ಭಾವ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿದ್ರು ಡಿ ಕೆ ಶಿವಕುಮಾರ್. ಸಿದ್ದು ಜೊತೆ ಹೈಕಮಾಂಡ್ ಬಗ್ಗೆಯೂ ಕೂಡ ಡಿ ಕೆ ಶಿವಕುಮಾರ್ ಬೇಸರವನ್ನ ಅವರು ಹಾಕಿದ್ದಾರೆ. ನನ್ನಿಂದ ಕೆಟ್ಟ ಇತಿಹಾಸ ಸೃಷ್ಟಿ ಆಗಬಾರ್ದು, ನನಗೆ ಯಾವುದೇ ಕಪ್ಪು ಚುಕ್ಕೆ ಬರಬಾರ್ದು ಅಂತ ಡಿ ಕೆ ಶಿವಕುಮಾರ್ ಮಾತನಾಡಿದ್ರು. Whether they like me, whether they doesn't like me, I'm a party president. I'm a responsible man. I have to look everyone in a same eyes. Though I have 2 eyes, I should look everyone in a. I will not backstab also. I will not blackmail also. Do and enjoy it. But why I should do? I will not do. I don't want to go to the wrong history. See, one who has been born has to die someday. I don't want to go with a bad remark. ತುಂಬಾ ತೀಕ್ಷ್ಣವಾದಂತ ಖಾರವಾದಂತ ಪ್ರತಿಕ್ರಿಯೆಯನ್ನ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಶಿವಕುಮಾರ್ ಪರೋಕ್ಷವಾಗಿ ವಾಗ್ದಾಳಿಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದೋಯ್ತಲ್ವಾ? ಯಾರಿಂದ ಬಿದ್ದೋಗಿದ್ದು? ಸಮ್ಮಿಶ್ರ ಸರ್ಕಾರ ಕಳೆದುಕೊಂಡಿದ್ದು ಯಾರಿಂದ ಅಂತ ಪ್ರಶ್ನೆ ಮಾಡಿದ್ದಾರೆ. ಜೆಡಿಎಸ್ ನಾಯಕರು ಹೇಳ್ತಾ ಇದ್ರು ಇಷ್ಟು ದಿನ, ಸಮ್ಮಿಶ್ರ ಸರ್ಕಾರ ಬೀಳ್ಲಿಕ್ಕೆ ಯಾರು ಕಾರಣ ಗೊತ್ತಾ? ಸಿದ್ದರಾಮಯ್ಯನವರು ಬೆಂಬಲಿಗರು ಅಂತ ಹೇಳ್ತಾ ಇದ್ರು. ಅದನ್ನ ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ತಾ ಇದ್ದಾರೆ ಯಾರ್ ಕಾರಣ ಅಂತ. ಅದನ್ನೆಲ್ಲ ಈಗ ನಾನು ಮಾತನಾಡ್ಬಿಟ್ರು. ಅದಾದ್ಮೇಲೆ ಇದನ್ನ ನಾನು ಮಾತನಾಡೋದಿಲ್ಲ ಈಗ ಅಂತ ಪರೋಕ್ಷವಾಗಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ. ಈಗ ಗೆದ್ದಾಗಿದೆ, ಭರವಸೆಗಳನ್ನ ಈಡೇರಿಸಬೇಕು ಅಂತ ತಮ್ಮ ಜವಾಬ್ದಾರಿಯುತವಾದಂತಹ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತ ಭರವಸೆಯನ್ನ ಈಡೇರಿಸಬೇಕಾಗಿದೆ ಅಂತ. I don't want to comment what has happened
earlier, how it happened. See, that is a closed chapter. We had formed the government, we lost the government, we lost a coalition government. Who is responsible? Who is responsible for the victory? Who is responsible for the loss? There is no question of speaking now. Let us not sell the story. Let us sell the future now. The people of Karnataka's commitment promises what we have done. ನನ್ನ ಅಣ್ಣ ಸಿಎಂ ಆಗ್ಬೇಕು ಅಂತ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ನಮ್ಮ ಅಣ್ಣ 3 ವರ್ಷ ಕಷ್ಟಪಟ್ಟಿದ್ದಾರೆ. ಅಣ್ಣ ಕೊಟ್ಟ ಮಾತಿನಂತೆ ಡಿ.ಕೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವಂತದ್ದು. ಡಿ.ಕೆ. ಮಾತಿನಂತೆ ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದಾರೆ. ಕಷ್ಟಪಟ್ಟಿದ್ದಾರೆ. ಸೋನಿಯಾ ಗಾಂಧಿ ಅವರಿಗೆ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಅಣ್ಣ ಮಾತನ್ನ ಕೊಟ್ಟಿದ್ರು. ಆ ಮಾತಿನಂತೆ ಪಕ್ಷವನ್ನ ಅಧಿಕಾರಕ್ಕೆ ತಂದಿದ್ದಾರೆ. ಸಿಎಂ ಮಾಡುವಂತ ಮುಂದಿನ ತೀರ್ಮಾನ ಪಕ್ಷದ ವರಿಷ್ಠರದ್ದು ಅಂತ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ. ನಮ್ಮ ಅಣ್ಣ ರೀ ಕಷ್ಟಪಟ್ಟು ತಂದಿದ್ದು ಪಕ್ಷವನ್ನ ಅಧಿಕಾರಕ್ಕೆ ಅಂತ, ಅವ್ರು ಸಿಎಂ ಆಗಬೇಕು ಅಂತ ಡಿ.ಕೆ. ಸುರೇಶ್ ಅವರ ಮಾತುಗಳಿದು. ನನ್ನ ನಿರೀಕ್ಷೆ ಡಿ.ಕೆ. ಶಿವಕುಮಾರ್ ನಮ್ಮ ಅಣ್ಣ ಆಗಿರೋದ್ರಿಂದ ಆಗಬೇಕು ಅನ್ನೋದು. ಕಷ್ಟಪಟ್ಟಿದ್ದಾರೆ. ಸತತ 3 ವರ್ಷಗಳ ಕಾಲ ಪಕ್ಷವನ್ನ ಸಂಘಟನೆ ಮಾಡಿದ್ದಾರೆ. ಪಕ್ಷ ಸಂಕಷ್ಟದಲ್ಲಿತ್ತು. ಸೊ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಏನು ಮಾತನ್ನ ಕೊಟ್ಟಿದ್ರು, ಆ ಮಾತಿನಂತೆ ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ಕೊಟ್ಟು ಅವರಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಮುಂದಿನ ತೀರ್ಮಾನ ಪಕ್ಷದ ವರಿಷ್ಠರು ತಗೊಳ್ತಾರೆ. ನನ್ನ ಡಿ.ಕೆ. ಸುರೇಶ್ ಅವರು ಅಣ್ಣನ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನೊಬ್ರು ಪ್ರಮುಖವಾಗಿ ಪರಮೇಶ್ವರ್ ಅವರು ತನಗೆ ಈ ಹಿಂದೆ ಆದಂತ ಅನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ. 2013ರಲ್ಲಿ ನನಗೆ ಅನ್ಯಾಯ ಆಯ್ತು ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. ಈ ಬಾರಿ ಹೈಕಮಾಂಡ್ ಸರಿ ಮಾಡುತ್ತಾ ಅಂತ ಪ್ರಶ್ನೆ. ನಾನು 50 ಶಾಸಕರ ಗುಂಪು ಕಟ್ಕೊಂಡು ಹೋಗ್ಬೋದು, ನಾನು ಬೇಕಿದ್ರೆ ಕರ್ಕೊಂಡು ಹೋಗಂಗಿದ್ರೆ. ನಾನು ಆ ಕೆಲಸ ಮಾಡಲ್ಲ, ನಾನು ಹಾಗೆ ಮಾಡಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯನವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಗುಂಪು ಕಟ್ಕೊಂಡು ಹೋಗಿದ್ದಾರೆ ಬೆಂಬಲಿಗರದ್ದು ಅಂತ. ಸುಮ್ಮನೆ ಇದ್ದೇನೆ ಅಂದ್ರೆ ಅಸಮರ್ಥ ಅಲ್ರಿ ನಾನು ಅಂತ ಪರಮೇಶ್ವರ್ ಅವರ ಮಾತಿದು. ನನಗೂ ಸಿಎಂ ಆಗುವಂತ ಆಸೆ ಇದೆ ಅಂತ ಸಿಎಂ ಸ್ಥಾನದ ಅಭಿಲಾಷೆಯನ್ನ ವ್ಯಕ್ತಪಡಿಸಿದ್ದಾರೆ ಪರಮೇಶ್ವರ್ ಅವರು. ತುಮಕೂರಲ್ಲಿ ಪರಮೇಶ್ವರ್ ಬೆಂಬಲಿಗರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಅವರನ್ನ ಈ ಬಾರಿ ಆದರೂ ಸಿಎಂ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. 300ಕ್ಕೂ ಹೆಚ್ಚು ಕಾರ್ಯಕರ್ತರಿಂದ ಕಾಲ್ನಡಿಗೆ ಜಾಥಾ ಕೂಡ ನಡೀತಾ ಇದೆ. ರೀತಿ ಏನಿಲ್ಲ. ಹಾಗಾದ್ರೆ ನಾವುಗಳು ಎಲ್ಲ ಹೋಗಬೇಕಲ್ಲ. ಶಕ್ತಿ ಪ್ರದರ್ಶನ ಮಾಡಬೇಕು ಅಂದರೆ ನಾವು ಗುಂಪು ಕಟ್ಕೊಂಡು ನಾವು ಹೋಗ್ಬೇಕು. ಆದರೆ ಆ ರೀತಿ ಇಲ್ಲ. ಅವರು ನಾಯಕರಿದ್ದಾರೆ, ಅವ್ರ ಜೊತೆಯಲ್ಲಿ ಹೋಗಿರ್ತಾರೆ ಶಾಸಕರು. ಹಂಗಂದಾಕ್ಷಣಕ್ಕೆ ಶಕ್ತಿ ಪ್ರದರ್ಶನ ಏನಾಗುತ್ತೆ. ನಮ್ಮ ಪ್ರೋಸೆಸ್ ಅಂತೂ AICC ಅವರು ನಡೆಸ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ CLPಯನ್ನು ಕರೆದು CLP ಆನ್ಲೈನ್ ರೆಸೊಲ್ಯೂಷನ್ ಮಾಡಿ ಅನಂತರ ಅಭಿಪ್ರಾಯಗಳನ್ನು ಸಂಗ್ರಹಣೆ ಮಾಡಿಕೊಂಡು ಡೆಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಹುಲ್ ಗಾಂಧಿಯವರು, ಇವರು ನಮ್ಮ ಸೋನಿಯಾ ಗಾಂಧಿಯವರು ಮತ್ತು ನಮ್ಮ ಇನ್ಚಾರ್ಜ್ ಜನರಲ್ ಸೆಕ್ರೆಟರೀಸು ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾರೆ. ಮಾಡಿ ಅಂತಿಮವಾಗಿ ತೀರ್ಮಾನ ತಗೊಳ್ತಾರೆ. ನೀವುಗಳೆಲ್ಲ ಅಂದ್ಕೊಂಡಂಗೆ ಏನು ದೊಡ್ಡ ಹೋರಾಟ ಏನಾಗೋದಿಲ್ಲ. ಸ್ವಾಭಾವಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಕನ್ವೆನ್ಷನ್ ಏನಿದೆ ಅಂದರೆ ಕಾಂಗ್ರೆಸ್ ಅಧ್ಯಕ್ಷರು ಅಧಿಕಾರ ತಂದರೆ ಅವರಿಗೆ ಅವಕಾಶ ಕೊಡಬೇಕು ಅಂತಿದೆ. ಜೊತೆಗೆ CLP ಲೀಡರ್ ಇದ್ದಾರೆ, ಅವರಿಗೂ ಕೂಡ ಅವರ ಇಬ್ಬರೂ ನೇತೃತ್ವದಲ್ಲಿ ಮಾಡಿದ್ದಾರೆ. ಬೇರೆಯವರು ಕೂಡ ಎಲ್ಲರೂ ಕೆಲಸ ಮಾಡಿ ನಮ್ಮಲ್ಲಿ ಮೊದಲಿಂದ ಹೇಳ್ಕೊಂಬಂದು ಸಾಮೂಹಿಕ ನಾಯಕತ್ವ. ಆದರೆ ಇವರಿಬ್ಬರನ್ನ ನಾವು ಮುಂದಕ್ಕೆ ಯಾರಾದರೂ ಮೇಟಿ ಬೇಕಲ್ಲ, ಅದಕ್ಕೆ ಮುಂದಕ್ಕೆ ಇಟ್ಟಿದ್ದೀವಿ. ಆದರೆ ಸಾಮೂಹಿಕ ನಾಯಕತ್ವ ಅಂತ ಹೇಳ್ಕೊಂಡೇ ಬಂದಿದ್ದು. ಹಾಗಾಗಿ ಇವತ್ತು ಪಕ್ಷ ಅಧಿಕಾರಕ್ಕೆ ಬಂದಿದೆ. ತೀರ್ಮಾನ ಮಾಡೋದೇನು ಕಷ್ಟ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹೈಕಮಾಂಡ್ನವ್ರು ತೀರ್ಮಾನ ಮಾಡಿ ನೀನು ನಡೆಸಪ್ಪ ಸರ್ಕಾರ ಅಂದರೆ ನಾನು ಜವಾಬ್ದಾರಿ ಹೊತ್ಕೊಳ್ಳೋಕೆ ತಯಾರಿದ್ದೀನಿ ಅಂತ ಹೇಳಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ನೋಡ್ತಾ ಇದ್ವಿ ಪರೋಕ್ಷವಾಗಿ ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಡಿ.ಕೆ. ಸುರೇಶ್ ಅವರು ನಮ್ಮ ಅಣ್ಣಂಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಹೇಳ್ತಾರೆ. ಪರಮೇಶ್ವರ್ ಅವರು 2013ರಲ್ಲಿ ನನ್ಗೆ ಅನ್ಯಾಯ ಆಯ್ತು, ಈ ಬಾರಿ ಆದ್ರೂ ಚಾನ್ಸ್ ಸಿಗುತ್ತಾ, ಅದನ್ನೆಲ್ಲ ಪರಿಗಣಿಸ್ತಾರಾ, ಕಾದ್ ನೋಡ್ಬೇಕು ಅಂತಾರೆ. ಅದರ ಜೊತೆಗೆ
ಗುಂಪು ಕಟ್ಕೊಂಡು ಹೋಗಂಗಿದ್ರೆ ನಾನು 50 ಜನ ಕರ್ಕೊಂಡು ಹೋಗ್ಬೋದು ಅನ್ನುವ ಮುಖಾಂತರ ಸಿದ್ದರಾಮಯ್ಯನವರ ವಿರುದ್ಧ ಪರೋಕ್ಷವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಕೂಡ ಒಂದೊಂದು ರೀತಿಯಾದಂತ ಕತೆ ಆಗ್ತಾ ಇದೆ. ಮನೆಯೊಂದು 300 ಬಾಗ್ಲು ತರ ಇದು. ಖಂಡಿತವಾಗ್ಲೂ ಚುನಾವಣೆಗೂ ಮುನ್ನ ಡಿಕೆ ಹಾಗೂ ಸಿದ್ದರಾಮಯ್ಯರ ನಡುವೆ ಯಾವುದೇ ವೈಮನಸ್ತಾಪ ಇಲ್ಲ, ಒಗ್ಗಟ್ಟಿಂದ ಇದೀವಿ ಅಂತೇಳಿ ಶಕ್ತಿ ಪ್ರದರ್ಶನ ಮಾಡಿ ಚುನಾವಣೆ ಗೆದ್ದಂತ ಬಳಿಕ ಈಗ ಇವರ ಇಬ್ಬರ ನಡುವೆ ಸಿಎಂ ರೇಸ್ಗಾಗಿ ಉಂಟಾಗಿರುವಂತಹ ಒಂದು ಭಿನ್ನಮತ ಇದೆಯಲ್ಲ, ಇದನ್ನ ಕಂಟ್ರೋಲ್ ಮಾಡೋದು, ಇದಕ್ಕೆ ಒಂದು ಪರಿಹಾರ ಕೊಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿರುವಂತಹ ಈ ವಿಚಾರದ ಮಧ್ಯದಲ್ಲಿಯೇ ದಲಿತ ಸಿಎಂ ಕೂಗು, ದಲಿತರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಒಂದ್ ಕಡೆ ಕೊರಟಗೆರೆ ತುಮಕೂರಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನವನ್ನ ಕೊಡಬೇಕು, ಈ ಹಿಂದೆ ಅವರಿಗೆ ಸಾಕಷ್ಟು ಅವಕಾಶಗಳು ವಂಚಿತರಾಗಿದ್ದಾರೆ, ಈ ಬಾರಿನಾರು ಕೊಡಬೇಕು ಅನ್ನುವಂಥ ಚರ್ಚೆ ಜೊತೆಗೆ ಪ್ರತಿಭಟನೆಗಳು, ಮೆರವಣಿಗೆಗಳು ಎಲ್ಲವೂ ಕೂಡ ನಡೀತಾ ಇದೆ. ಸೊ ಖುದ್ದು ಪರಮೇಶ್ವರ್ ಅವರೇ ಒಂದು ಇವತ್ತು ಮಾಧ್ಯಮಗಳಿಗೆ ಮಾತನಾಡ್ತಾ ಹೇಳಿದ್ದಾರೆ, ನಾನು ಗುಂಪು ಕಟ್ಕೊಂಡು ಹೋಗ್ಬೋದು, ಕೆಲವರು ಹೋಗಿದ್ದಾರೆ, ಆದ್ರೆ ಅದ್ರ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ, ಅದು ಅವ್ರ ಇಷ್ಟ. ನಾನು ಹೋಗಂಗಿತ್ತು ಅಂತಂದ್ರೆ ನಾನು ಕೂಡ 50 ಜನ MLA ಕರ್ಕೊಂಡು ಹೋಗ್ಬೋದು. ನಾನು ಹೋಗಿಲ್ಲ ಅನ್ನೋದು ಮಾತ್ರಕ್ಕೆ ನಾನೇನು ಅಸಮರ್ಥ ಅಂತಲ್ಲ. ನನಗೆ ಆದಂತ ಒಂದು ಡಿಸಿಪ್ಲಿನ್ ಇದೆ, ಒಂದು ಡಿಗ್ನಿಟಿ ಇದೆ, ಜೊತೆಗೆ ಒಂದಷ್ಟು ಪಕ್ಷದ ರೀತಿ ರಿವಾಜುಗಳಿದೆ, ಅವನ್ನ ನಾನು ಪಾಲಿಸ್ತೀನಿ. ಈ ನಡುವೆ ಹೈಕಮಾಂಡ್ಗೆ ನನ್ನ ಸಾಮರ್ಥ್ಯ ಗೊತ್ತಿಲ್ಲ ಅಂತೇನಿಲ್ಲ, ಹೈಕಮಾಂಡ್ಗೆ ಎಲ್ಲವೂ ಕೂಡ ಗೊತ್ತಿದೆ, ನನ್ನ ಸಾಮರ್ಥ್ಯ ಏನು ಅನ್ನೋಂಥದ್ದು ಕೂಡ ಗೊತ್ತಿದೆ. ಹೀಗಾಗಿ ನಾನು ಕೂಡ ಸಿಎಂ ಸ್ಥಾನದಲ್ಲಿ ಇದ್ದೇನೆ. ಆದ್ರೆ ಬೇರೆ ರೀತಿಯಲ್ಲಿ ನಾನು ಡೆಲ್ಲಿಗೆ ಹೋಗಿ ಒಂದಷ್ಟು ಶಾಸಕರನ್ನ ಕರ್ಕೊಂಡು ಹೋಗಿ ಲಾಬಿ ಮಾಡುವಂತ ಕೆಲಸವನ್ನ ಕೂಡ ಮಾಡಿಲ್ಲ. ಈಗಲೂ ಕೂಡ ಆಕಾಂಕ್ಷಿಯಾಗಿದ್ದೇನೆ, ನನಗೆ ಈಗಲೂ ಕೂಡ ಕೊನೆಗಳಿಗೆಯಲ್ಲಿ ಸಿಎಂ ಸ್ಥಾನ ಸಿಗಬಹುದು ಅನ್ನುವಂತ ನಂಬಿಕೆಯನ್ನ ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಟ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ನ ವಿರುದ್ಧ ಮಾತನಾಡುವಂಥದ್ದು ಅಥವಾ ಒಂದಷ್ಟು ಜನ ಶಾಸಕರನ್ನ ಕರ್ಕೊಂಡು ಡೆಲ್ಲಿಗೆ ಹೋಗಿ ಹಿರಿಯ ನಾಯಕರನ್ನ ಭೇಟಿ ಮಾಡಿ ಅವ್ರ ಮೇಲೆ ಪ್ರೆಷರ್ ಹಾಕ್ಸುವಂತ ಕೆಲಸವನ್ನ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡಿಲ್ಲ. ಸೊ ಈ ಇಬ್ರು ಡಿಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಸಿಎಂ ಹುದ್ದೆಗೆ ರೇಸ್ ನಲ್ಲಿ ಇರುವಂತಹ ಸಂದರ್ಭದಲ್ಲಿಯೇ ಪರಮೇಶ್ವರ್ ಅವರು ಕೊಟ್ಟಂತಹ ಒಂದಷ್ಟು ಹೇಳಿಕೆ ಅದರಲ್ಲೇ ಗೊತ್ತಾಗುತ್ತೆ ಪರಮೇಶ್ವರ್ ಕೂಡ ಆಕಾಂಕ್ಷಿ, ಆದ್ರೆ ಅವರಿಗೆ ಸರಿಯಾದ ಸೂಕ್ತ ಸ್ಥಾನಮಾನಗಳು ಸಿಕ್ಕಿಲ್ಲ ಅನ್ನುವಂತ ಒಂದು ಬೇಸರ ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು ಅವರ ಮಾತುಗಳಲ್ಲಿಯೇ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನ ಡಿ.ಕೆ. ಶಿವಕುಮಾರ ಅನ್ನುವಂತ ಮಟ್ಟಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಪೈಪೋಟಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. ಇನ್ನೊಂದ್ ಕಡೆ ಡಿಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಜೋರಾಗಿದೆ ಪೈಪೋಟಿ. ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿಎಂ ಮಾಡಲಿಕ್ಕೆ ಒತ್ತಡವನ್ನೇ ಇರಲಾಗ್ತಾ ಇದೆ. ಡಿಸಿಎಂ ಮಿಸ್ ಆದ್ರೆ ಪ್ರಮುಖ ಖಾತೆನಾದ್ರೂ ನೀಡಬೇಕು ಅಂತ, ಒಂಥರ ಆಪ್ಷನ್ಸ್, ಮುಖ್ಯಮಂತ್ರಿ ಆಗಬೇಕು, ಇಲ್ಲಾಂದ್ರೆ ಡಿಸಿಎಂ ಆದ್ರೂ ಮಾಡಿ, ಡಿಸಿಎಂ ಮಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಪ್ರಬಲ ಖಾತೆನಾದ್ರೂ ಮಾಡಿ ಅಂತ, ಪ್ರಬಲ ಖಾತೆನಾದ್ರೂ ಕೊಡದೆ ಹೋದ್ರು ಅಟ್ಲೀಸ್ಟ್ ಮಿನಿಸ್ಟ್ರು ಮಾಡಿ ಅಂತಲೂ ಕೂಡ ಕೆಲವರು ಕೇಳ್ತಾರೆ. ಇನ್ನು ಸತೀಶ್ ಪರ ವಾಲ್ಮೀಕಿ ಸಮುದಾಯದ ಬ್ಯಾಟಿಂಗ್ ನಡೀತಾ ಇದೆ. ಕೊಪ್ಪಳದಲ್ಲಿ ವಾಲ್ಮೀಕಿ ಸಮುದಾಯದ ಒತ್ತಾಯ. ಈ ನಡುವೆ ಸತೀಶ್ ಜಾರಕಿಹೊಳಿ ಅವರನ್ನ ಡಿಸಿಎಂ ಮಾಡಲೇಬೇಕು ಅಂತ ಒತ್ತಾಯವನ್ನ ಮಾಡಲಾಗ್ತದೆ. ಕಾಂಗ್ರೆಸ್ನ ಶಾಸಕ ರಾಜು ಸೇಠ್ ಕೂಡ ಅದ್ರ ಬಗ್ಗೆ ಮಾತನಾಡಿದ್ದಾರೆ. 15 ಮೀಸಲಾತಿಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಮಾಜ ಬೆಂಬಲ ಮಾಡೈತಿ. ಅದಕ್ಕೋಸ್ಕರ ಸಿದ್ದರಾಮಯ್ಯ ಅವರು ಈಗಾಗಲೇ ಶ್ರೀಯುತ ಸತೀಶ್ ಜಾರಕಿಹೊಳಿ ಅವರು ನಾನು ಮುಖ್ಯಮಂತ್ರಿಯ ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದಕ್ಕೋಸ್ಕರ ಸಮಾಜ ಅವ್ರನ್ನ ಉಪಮುಖ್ಯಮಂತ್ರಿಯನ್ನಾದರೂ ಕೂಡ ಮಾಡಬೇಕು ಅಂತಂದು ತಮ್ಮ ಈ ಮೂಲಕ ಕೇಳ್ಕೊಳ್ತೇವೆ. ಜೊತೆಗೆ ಅವ್ರಿಗೊಬ್ಬರಿಗೆ ಉಪಮುಖ್ಯಮಂತ್ರಿ ಅಲ್ಲ, ಜೊತೆಗೆ ಏನು ಅನುಪಾತ, ಈಗ 5ಕ್ಕೆ ಒಬ್ಬರನ್ನ ಮಂತ್ರಿ ಮಾಡ್ತಾರ, 5 ಶಾಸಕರಿಗೆ ಒಬ್ಬರು ಮಂತ್ರಿ ಮಾಡೋ ಇದರೊಳಗೆ ಅಂದರೆ 15 ಮಂದಿ ವಾಲ್ಮೀಕಿ ಸಮಾಜದಿಂದ ಚುನಾಯಿತರಾಗಿದ್ದಾರೆ. ಅದ್ರಾಗ 3 ಜನರಿಗೆ ವಾಲ್ಮೀಕಿ ಜನರಿಗೆ ಕೊಡಬೇಕೆಂದು ತಮ್ಮ ಮೂಲಕ ಸರ್ಕಾರ ನಡೆಸುವಂಥ 15 ಮೀಸಲಾತಿಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಮಾಜ ಬೆಂಬಲ ಮಾಡೈತಿ. ಅದಕ್ಕೋಸ್ಕರ ದೇವನಹಳ್ಳಿ ಕಾಂಗ್ರೆಸ್ ಶಾಸಕ KH ಮುನಿಯಪ್ಪ ಅವರು ಸಿಎಂ ಅವರನ್ನ ಮಾಡಬೇಕು ಅಂತ ಅವರ ಬೆಂಬಲಿಗರು ಆಗ್ರಹಿಸ್ತಾ ಇದ್ದಾರೆ. ಕೋಲಾರ ನಗರದ ಮೆಕ್ಕೆ ವೃತ್ತದಲ್ಲಿ ಮುನಿಯಪ್ಪ ಅಭಿಮಾನಿಗಳಿಂದ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಕಡೆ ಪಕ್ಷ ಡಿಸಿಎಂ ಮಾಡಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವ ಸ್ಥಾನವನ್ನಾದರೂ ಕೊಡಿ ಅಂತ ಬೆಂಬಲಿಗರು ಅಭಿಮಾನಿಗಳು ಒತ್ತಡವನ್ನ ಏರ್ತಾ ಇದ್ದಾರೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ SC ಘಟಕದಿಂದ ಒತ್ತಾಯ ಕೇಳಿ ಬರ್ತಾ ಇದೆ. ಇನ್ನು ಮಾದರ ಚೆನ್ನಯ್ಯ ಶ್ರೀಗಳು ಕೂಡ ಮುನಿಯಪ್ಪ ಸಿಎಂ ಆಗಬೇಕು ಅಂತ ಬ್ಯಾಟಿಂಗ್ ಮಾಡಿದ್ದಾರೆ. ರಾಜ್ಯದ ವರಿಷ್ಠರನ್ನ ಈ ಮೂಲಕ ಕೋಲಾರ ಜಿಲ್ಲೆಯ ಒಕ್ಕೂರನ್ನ ಮಾತಾಗಿ, ದೇವನಹಳ್ಳಿ ಕ್ಷೇತ್ರದ ಒಕ್ಕೂರನ್ನ ಮಾತಾಗಿ ನಾವು ಒತ್ತಾಯವನ್ನ ತರ್ತಾ ಇದ್ದೇವೆ.
ರದ್ದು ಮಾಡಲೇಬೇಕು. ಅನೇಕ ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳಾಗಬೇಕಂತ ಕೂಗಿತ್ತು. ಅದು ಇವತ್ತು ಮುಂಚೂಣಿಗೆ ಬಂದಿದೆ. ಹಾಗಾಗಿ ನಮ್ಮ ನಾಯಕರಾದಂಥ 7 ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧೆ ಮಾಡಿ ಸೋಲಿನ ಸರದಾರರಾಗಿ ಮತ್ತೀಗ ದೇವನಹಳ್ಳಿಯಲ್ಲಿ ಶಾಸಕರಾಗಿರ್ತಕ್ಕಂಥ KH ಮುನಿಯಪ್ಪನವ್ರನ್ನ ಮುಖ್ಯಮಂತ್ರಿ ಮಾಡಬೇಕು. ಮಾಡಿದ್ರೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತದೆ. ಹಾಗಾಗಿ ರಾಜ್ಯದ ಮತ್ತು ರಾಷ್ಟ್ರದ ವರಿಷ್ಠರು ಅವರನ್ನು ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇನೆ. ಅನೇಕ ವರ್ಷಗಳಿಂದ ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳಾಗಬೇಕಂತ ಕೂಗಿತ್ತು. ಅದು ಇವತ್ತು ಮುಂಚೂಣಿಗೆ ಬಂದಿದೆ. ಹಾಗಾಗಿ ನಮ್ಮ ನಾಯಕರಾದಂಥ 7 ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರವನ್ನು ಸ್ಪರ್ಧೆ ಮಾಡಿ ಸೋಲಿನ ಸರದಾರರಾಗಿ ಮತ್ತೀಗ ದೇವನಹಳ್ಳಿಯಲ್ಲಿ ಶಾಸಕರಾಗಿರ್ತಕ್ಕಂಥ KH ಮುನಿಯಪ್ಪನವ್ರನ್ನ ಮುಖ್ಯಮಂತ್ರಿ ಈಗ ಗೆದ್ದಿರುವಂಥ ನಮ್ಮ ಶಾಸಕರಲ್ಲಿ ಹಿರಿಯರಾಗಿ KH ಮುನಿಯಪ್ಪನವರು ಬೆಂಗಳೂರು ಪ್ರಾಂತ್ಯದಲ್ಲಿದ್ದಾರೆ. ತಿಮ್ಮಾಪುರ ಅವರು ಹೈದರಾಬಾದ್ ಕರ್ನಾಟಕ, ಉತ್ತರ ಕರ್ನಾಟಕದ ಪ್ರಾಂತ್ಯದಲ್ಲಿದ್ದಾರೆ. ಸೊ ಉಳಿದಿರುವಂಥ ಶಾಸಕರು ಕೂಡ ಇನ್ನೂ 3-4 ಜನ ಇದ್ದಾರೆ. ಆದರೆ ನಾವೆಲ್ಲರನ್ನೂ ಕೂಡ ಕೇಳೋದಕ್ಕೆ ನಾವು ಮುಂದೆ ಹೋಗೋದಿಲ್ಲ. ಯಾಕಂತ ಹೇಳಿದ್ರೆ ಸರ್ಕಾರ ಅಂತ ಹೇಳಿದ್ರೆ ಎಲ್ಲ ಸಮಾಜದವ್ರನ್ನೂ ಕೂಡ ಸಮಾನ ದೃಷ್ಟಿಕೋನದಿಂದ ನೋಡಬೇಕಾಗತ್ತೆ. ನಾವು ಕೇಳುವಂಥ ಸ್ಥಾನದಲ್ಲಿದ್ದೀವಿ, ಹಾಗಾಗಿ ನಾವು ಕೇಳ್ತೀವಿ. ಆದರೆ ಆಗಲೇಬೇಕನ್ನುವಂಥದ್ದಲ್ಲ. ಆದರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ದಕ್ಷಿಣ ಮತ್ತು ಉತ್ತರ ಈ ಎರಡೂ ಪ್ರಾಂತ್ಯಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಡುವ ಮೂಲಕ ಕನಿಷ್ಠ ಇಬ್ಬರಿಗಾದ್ರೂ ಪ್ರಮುಖ ಸ್ಥಾನಗಳನ್ನು ನೀಡಿ ನಮ್ಮ ಸಮಾಜಕ್ಕೆ ಒಂದು ನ್ಯಾಯವನ್ನು ನೀಡಿದರೆ ಮುಂದಿನ ದಿನಗಳಲ್ಲಿ ಆ ಪಕ್ಷಕ್ಕೂ ಕೂಡ ನಮ್ಮ ಸಮುದಾಯದವರು ಅದನ್ನು ಗಮನದಲ್ಲಿ ಇಟ್ಕೊಳ್ತಾರೆ. ಆದ್ದರಿಂದ ನೂತನ ಸರ್ಕಾರದಲ್ಲಿ ಕನಿಷ್ಠ ಇಬ್ಬರಿಗೆ ಪ್ರಮುಖ ಖಾತೆಗಳನ್ನು ನೀಡಬೇಕನ್ನುವಂಥದ್ದು ನಮ್ಮ ಸಮುದಾಯದ ಒಂದು. ಸಿದ್ದರಾಮಯ್ಯ ಸಿಎಂ ಆಗ್ತಾರೆ ಅಂತ KN ರಾಜಣ್ಣ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಮಾಣ ವಚನದ ಸುಳಿವನ್ನ ಕೂಡ ನೀಡಿದ್ದಾರೆ KN ರಾಜಣ್ಣ. ಇದೇ 18ಕ್ಕೆ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಸಿದ್ದರಾಮಯ್ಯ ಅಂತ. ಸದ್ಯಕ್ಕೆ ಸಿದ್ದರಾಮಯ್ಯನವರಿಂದ ಮಾತ್ರ ಪ್ರಮಾಣ ವಚನ, DKಶಿ ಕೂಡ ಬೆಂಬಲವನ್ನ ನೀಡ್ತಾರೆ ಅಂತ ರಾಜಣ್ಣ ಅವರು ಹೇಳಿದ್ದಾರೆ. ಸಹಕಾರ ಸಚಿವ ಸ್ಥಾನವೇ ಬೇಕು ಅಂತ ಕೇಳಿದ್ದಾರೆ KN ರಾಜಣ್ಣ. ಯಾಕೆ ಸಹಕಾರ ಸಚಿವ ಸ್ಥಾನನೇ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂದರೆ DCC ಒಂದು ಬ್ಯಾಂಕ್ಗಳಿದೆಯಲ್ಲ, ಅದರಲ್ಲಿ ತನ್ನದೇ ಆದಂಥ ಹಿಡಿತವನ್ನು ಹೊಂದಿರುವಂಥವ್ರು, ತುಮಕೂರು DCC ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದಂಥವ್ರು KN ರಾಜಣ್ಣ ಅವರು. ನನಗೆ ಸಹಕಾರ ಖಾತೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ವಿಶ್ವಾಸ ಇದೆ 100ಕ್ಕೆ 100ರಷ್ಟು ಸಿದ್ದರಾಮಯ್ಯನವರು ಸಿಎಂ ಆಗ್ತಾರೆ. ಕಗ್ಗಂಟು ಇಲ್ಲ, ಯಾವ ಗಂಟು ಇಲ್ಲ, ಎಲ್ಲ ಸರಾಗವಾಗಿದೆ. 18ಕ್ಕೆ ಪ್ರಮಾಣ ವಚನ ಆಗ್ಬೋದು. ಶಿವಕುಮಾರ್ ಕೂಡ ಸಹಕಾರ ಕೊಡ್ತಾರೆ ಎಂಬ ವಿಶ್ವಾಸ ಇದೆ ಅಂತ ಹೇಳಿದ್ರು KL ರಾಜಣ್ಣ. ಈಗ ಮುಖ್ಯಮಂತ್ರಿದು ಕಗ್ಗಂಟು ಇಲ್ಲ, ಯಾವ ಗಂಟು ಇಲ್ಲ, ಎಲ್ಲ ಸರಾಗವಾಗಿ ಇದೆ. ನಾಳೆ ಪ್ರಮಾಣ ವಚನನೂ ಆಗ್ಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೇವೆ. ನನಗೆ ವಿಶ್ವಾಸ ಇದೆ 100ಕ್ಕೆ 100ರಷ್ಟು ಸಿದ್ದರಾಮಯ್ಯನವರಿಗೂ ಹೈಕಮಾಂಡ್ ಕೂಡ ಅವರ ಪರವಾಗಿ ಒಲವಿದೆ. ಆದರೆ ಅವರು ಏನಂದರೆ ಎಲ್ಲರೂ ಕರೆಸಿ ಒಂದು ಸಮಾಧಾನಕರವಾದಂತಹ ಘಟ್ಟ ತರಬೇಕು ಅಂತ ಅವ್ರದ್ದು ಪ್ರಯತ್ನ ಅಷ್ಟೇ. ಅದಕ್ಕೆ ಇವರು ಕೂಡ ಶಿವಕುಮಾರ್ ಅವರು ಕೂಡ ಸಹಕಾರ ಕೊಡ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ. 50-50 ಫುಲ್ಲು ಏನೋ ಒಟ್ಟಲ್ಲಿ ಮುಂದಿನ ಭವಿಷ್ಯ ಹೇಳಕ್ಕೆ ನಾನೇನು ಜ್ಯೋತಿಷಿ ಅಲ್ಲ. ಮುಂದಿನ ನಾವೆಲ್ಲ ಏನು ಎತ್ತ ಅಂತ ಹೇಳಲಿಕ್ಕೆ. ಸಚಿವ ಸಂಪುಟ ಸ್ವಲ್ಪ ತಡ ಆಗ್ಬೋದು. ನಾಳೆ ಅವರೊಬ್ಬರೇ ಪ್ರಮಾಣ ವಚನ ತಗೊಳ್ಳೋವಂಥವ್ರು. ಪ್ರಮಾಣ ವಚನ ತಗೊಳ್ತಾರೆ. ಮೊದಲನೇ ದಿವಸನೇ ಕ್ಯಾಬಿನೆಟ್ ಬರ್ತಾರೆ. ನಾಳೆನೇ ಒಂದು ಆದೇಶ 10 kg ಅಕ್ಕಿದು ನಾಳೆನೇ ಮಾಡ್ತಾರೆ. ಮೊದಲನೇ ತೀರ್ಮಾನನೇ ಅದು ಮಾಡ್ತಾರೆ. ನಾನು ಪ್ರಬಲ ಏನು ಆಗಲೇಬೇಕು. ನಾನು ಯಾರು ಉಪಕಾರ ಕೊಡ್ತಾರೆ ಖಾತೆನ ಕೋಆಪರೇಷನ್ ಬಿಟ್ಟರೆ ಬೇರೆ ಕೇಳೋದಿಲ್ಲ. ನಾನು ಇವತ್ತು ಆಗಲೇಬೇಕು. ಇವತ್ತು ನಾಳೆ 18th, ನಾಳೆನೋ ನಾಡಿದ್ದು ಗುರುವಾರ 18th. ಈಗ ಪ್ರಬಲ ಆಕಾಂಕ್ಷಿನ ಅಂತ ಕೇಳ್ತಿದ್ದಾರೆ, ಕೊಡ್ಲೇಬೇಕು ಅಂತ ಕೇಳ್ತಾ ಇದ್ದಾರೆ KN ರಾಜಣ್ಣ ಅವರು. ಮೊದಲ ಬಾರಿಗೆ ಸಚಿವರಾಗುವಂತ ನಿಟ್ಟಿನಲ್ಲಿ ಅವರು ಬೇಡಿಕೆ ನೀಡ್ತಾ ಇದ್ದಾರೆ. ಇನ್ನ DK ಶಿವಕುಮಾರ್ ಅವರನ್ನ ಕೇಂದ್ರ ಟಾರ್ಗೆಟ್ ಮಾಡ್ತಾ ಇದೆ. ಇದಕ್ಕಾಗಿ ಪ್ರವೀಣ್ ಸೂದ್ ಅವರನ್ನ CBI ನಿರ್ದೇಶಕರಾಗಿ ನೇಮಕ ಮಾಡಲಾಗಿದೆ ಅಂತ ತುಮಕೂರಿನಲ್ಲಿ ಶಾಸಕ KN ರಾಜಣ್ಣ ಅವರು ಹೇಳಿಕೆ ಕೊಟ್ಟು ಮಾತನಾಡುವಂತ ಸಂದರ್ಭದಲ್ಲಿ ತಮ್ಮ ಮಾತನ್ನ ಮುಂದುವರಿಸಿ
ಪ್ರವೀಣ್ ಸೂದ್ ಅವರನ್ನ ಸಿಬಿಐ ನಿರ್ದೇಶಕರಾಗಿ ಯಾಕೆ ನೇಮಕ ಮಾಡಿದ್ದಾರೆ ಗೊತ್ತಾ? DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ಲಿಕ್ಕೋಸ್ಕರ ಅಂತ ಮಾತನಾಡಿದ್ರು. DK ಶಿವಕುಮಾರ್ ಪ್ರವೀಣ್ ಸೂದ್ ಅವರನ್ನ ಬೈದಿದ್ರು. DKಶಿ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಸೂದ್ ನೇಮಕ ಆಗಿದೆ. ತುಮಕೂರಿನಲ್ಲಿ ಶಾಸಕ KN ರಾಜಣ್ಣ ಅವರ ಹೇಳಿಕೆ ಇದು. ಯಾರು ನಮ್ಮ DG ಇದ್ರಲ್ಲಪ್ಪ ಪ್ರವೀಣ್ ಸೂದ್ಗೆ ಶಿವಕುಮಾರ್ ಬೈದಿದ್ರು. ಇವ್ 4 DG ಇವ್ನಂತವನು ಇಂಥವ್ರು ಅಂತ. ಇವ್ನು ಅವ್ನು ತಗೊಂಡೋಗಿ CBI ಮಾಡವ್ರೆ. ಯಾಕೆಂದ್ರೆ ಇವ್ನು CBI ಕೇಸಿದ್ದು ಏನನ್ನ ಮಾಡಿ ಒಳಗೆ ಹಾಕ್ಲಿ ಅಂತ ಹೇಳಿ ಅವ್ರ ವೈಯಕ್ತಿಕ ದ್ವೇಷ ತೀರ್ಸೋದಿಕ್ಕೆ ಇವ್ರು ಅವ್ನು ತಗೊಂಡೋಗಿ CBI ಡೈರೆಕ್ಟರ್ ಮಾಡ್ತಾವ. ಕಟ್ಟಾಕಲ್ರಿ. ಅವ್ ಪ್ರವೀಣ್ ಸೂದ್ ಇಲ್ಲಿದ್ದಾಗ DK ಶಿವಕುಮಾರ್ ಅವ್ರ ಬಗ್ಗೆ ಬಹಳ ಗುರುತರವಾದ ಆರೋಪಗಳು ಮಾಡಿದ್ರು. ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಶುರುವಾಗಿದೆ. ಖರ್ಗೆ ನಿವಾಸದಲ್ಲಿ ಸಿಎಂ ಆಯ್ಕೆ ಸಭೆ ಶುರುವಾಗಿರುವಂಥದ್ದು. ಈ ಸಭೆಯಲ್ಲಿ ರಾಹುಲ್ ಗಾಂಧಿ, KC ವೇಣುಗೋಪಾಲ್, ಸುರ್ಜೇವಾಲಾ ಇವರೆಲ್ಲರೂ ಕೂಡ ಭಾಗಿಯಾಗಿ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರ ಅಭಿಪ್ರಾಯ ಏನ್ ಬಂದಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಾಗ್ತದೆ. ಸೋನಿಯಾ ಗಾಂಧಿ ಇಲ್ಲದೆ ನಡೀತಾ ಇರುವಂತ ಸಭೆ ಇದು. ಶಾಸಕರ ನಿರ್ಧಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸಿಎಂ ಆಯ್ಕೆ ಸೂತ್ರದ ಬಗ್ಗೆ ನಾಯಕರಿಂದ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಸಿಎಂ ಯಾವ ರೀತಿಯಾಗಿ ಆಯ್ಕೆ ಮಾಡಬೇಕು, ಯಾರನ್ನ ಸಮಾಧಾನ ಮಾಡಬೇಕು, ಸಮಾಧಾನ ಮಾಡುವಂತ ಸಂಧಾನದ ಸೂತ್ರ ಯಾವುದು, ಯಾರನ್ನ ಸಮಾಧಾನ ಮಾಡಬೇಕು, ಯಾರನ್ನ ಸಂಧಾನ ಮಾಡಬೇಕು, ಯಾರಿಗೆ ಯಾವ ಪೊಸಿಷನ್ ಅನ್ನ ಕೊಡಬೇಕು, ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡಲಾಗ್ತದೆ. ಬಿಕಾಸ್ ಅತಿ ದೊಡ್ಡ ರಾಜ್ಯ ಇದು ಕರ್ನಾಟಕ. ಕಾಂಗ್ರೆಸ್ ಅಟ್ ಪ್ರೆಸೆಂಟ್ ಇರುವಂತ ರಾಜ್ಯಗಳ ಪೈಕಿ ಅತಿ ದೊಡ್ಡ ರಾಜ್ಯದಲ್ಲಿ ಅಧಿಕಾರವನ್ನ ಹಿಡಿದಿರುವಂಥದ್ದು ನಮ್ಮ ರಾಜ್ಯದಲ್ಲೇ. ರಾಜಸ್ಥಾನ ನಮ್ಮ ರಾಜ್ಯ ಕಂಪೇರ್ ಮಾಡಿದ್ರೆ ಹೆಚ್ಚಿನ ಶಾಸಕರು ಸಂಸದರು ಇರುವಂತ ರಾಜ್ಯ ನಮ್ದು. ಸೊ ಹೀಗಾಗಿ ಈ ಒಂದು ರಾಜ್ಯದಲ್ಲಿ ಬೇರೆ ರಾಜ್ಯದಲ್ಲಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಧಿಕಾರವನ್ನ ಮಾಡ್ತಾ ಇದ್ದೀವಿ, ಜನರಿಗೆ ಅಲ್ಲಿ ಒಳ್ಳೊಳ್ಳೆ ಯೋಜನೆಗಳನ್ನ ಕೊಟ್ಟಿದ್ದೀವಿ ಅಂತ ಒಟ್ಟು ಮಾಡಿ ತೋರಿಸ್ಬೇಕಲ್ಲ. ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿನ ನಾಯಕತ್ವ ಮತ್ತೆ ಆಡಳಿತ. ಸೊ ತುಂಬಾ ಅಳೆದು ತೂಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಮರ್ಥರನ್ನ ಕೂರಿಸಬೇಕಾಗಿದೆ. ಇರೋದೇ ಇಬ್ರು, ಒಂದು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು. ಯಾರಿಗೆ ಸಮಾಧಾನ ಮಾಡಬೇಕು, ಯಾರಿಗೆ ಯಾವ ಸ್ಥಾನವನ್ನ ಕೊಡಬೇಕು, ಶಾಸಕರ ಅಭಿಪ್ರಾಯ ಏನಿದೆ, ಲೋಕಸಭೆ ಎಲೆಕ್ಷನ್ನು, ತಾಲೂಕ್ ಪಂಚಾಯತಿ ಎಲೆಕ್ಷನ್ನು, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ನು, BBMP ಎಲೆಕ್ಷನ್ಗೆ ಯಾರು ಮುಖ್ಯಮಂತ್ರಿ ಆದ್ರೆ ತುಂಬಾ ಒಳ್ಳೇದಾಗತ್ತೆ. ಯಾಕೆಂದ್ರೆ ಇನ್ನೊಂದು ವರ್ಷ ಮಾತ್ರ ವಾರ್ ಫೀಲ್ಡ್ ಇದ್ದಂಗೆ ಇರುತ್ತೆ ರಾಜ್ಯದಲ್ಲಿ. ನಿರಂತರವಾದಂತಹ ಚುನಾವಣೆಗಳು ಇರುವಂಥದ್ದು, ಸತತವಾಗಿ ಕಂಟಿನ್ಯೂಸ್ ಆಗಿ ಚುನಾವಣೆಗಳು ಬರ್ತವೆ. ಸೊ ಹೀಗಾಗಿ ಇದಕ್ಕೆ ಒಬ್ರು ಸಮರ್ಥ ನಾಯಕರು ಬೇಕಾಗತ್ತೆ, ಅನುಭವಿ ನಾಯಕ ಬೇಕಾಗತ್ತೆ. ಈ ಅಧಿಕಾರದ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆ ಇದೆ. 50-50 ಸೂತ್ರನೋ, ಅಥವಾ 2 ವರ್ಷ ಒಬ್ಬರಿಗೆ, ಇನ್ನೊಬ್ರಿಗೆ 3 ವರ್ಷ ಅಂತನೋ, 2.5 ವರ್ಷ ಅಂತನೋ, ಯಾವ ರೀತಿಯಾದಂಥ ತೀರ್ಮಾನವನ್ನ ಮಾಡ್ತಾರೆ ಅನ್ನುವಂಥದ್ದು ತುಂಬಾ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಇದು ಹೈ ವೋಲ್ಟೇಜ್ ಮೀಟಿಂಗ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ರಾಹುಲ್ ಗಾಂಧಿ, KC ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಇದರಲ್ಲಿ ಬರೀ ಮುಖ್ಯಮಂತ್ರಿ ಆಯ್ಕೆ ವಿಚಾರ ಮಾತ್ರ ಬರೋದಿಲ್ಲ, ಇನ್ನು ಸಾಕಷ್ಟು ವಿಚಾರಗಳೆಲ್ಲವೂ ಕೂಡ ಬಂದು ಚರ್ಚೆಗೆ ನಿಲ್ಲುವಂಥದ್ದು. ಈ ಹೈ ವೋಲ್ಟೇಜ್ ಮೀಟಿಂಗ್ ನ ಹೈಲೈಟ್ಸ್ ಅಂತ ನೋಡೋದಾದ್ರೆ ಪೃಥ್ವಿರಾಜ್, ರಾಜ್ಯಕ್ಕೆ ಯಾರು ಸಿಎಂ ಆಗ್ತಾರೆ ಅನ್ನುವಂತಹ ಪ್ರಶ್ನೆಗೆ ಕುತೂಹಲಕ್ಕೆ ತೆರೆ ಎಳೆಯುವಂತಹ ಹೈ ವೋಲ್ಟೇಜ್ ಮೀಟಿಂಗ್ ಈಗಷ್ಟೇ ಆರಂಭವಾಗಿದೆ. ದೆಹಲಿಯ ಖರ್ಗೆ ಅವರ ನಿವಾಸದಲ್ಲಿ ಮೀಟಿಂಗ್ ಆರಂಭ ಆಗಿದೆ. ರಾಹುಲ್ ಗಾಂಧಿ ಅವರು ದೆಹಲಿಗೆ ಆಗಮಿಸಲಿ ಅಂತ ಅನ್ನುವಂತಹ ಕಾರಣಕ್ಕೆ ವೆಯ್ಟ್ ಮಾಡಲಾಗ್ತಾ ಇತ್ತು. ರಾಹುಲ್ ಗಾಂಧಿ ಅವರು ಕೂಡ ಖರ್ಗೆ ನಿವಾಸಕ್ಕೆ ಬಂದಿದ್ದಾರೆ. ಖರ್ಗೆ ನಿವಾಸದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಸುರ್ಜೇವಾಲಾ, KC ವೇಣುಗೋಪಾಲ್ ಅವರ ಈ ಒಂದು 4 ಜನರ ಒಂದು ತಂಡದಿಂದ ಒಂದು ಮೀಟಿಂಗ್ ನಡೀತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಈ ಮೀಟಿಂಗ್ ನಲ್ಲಿ ತಾವು ಹೇಳಿದ ಹಾಗೆ ಸಿಎಂ ಆಯ್ಕೆ ಒಂದೇ ಅಂತಲ್ಲ, ಇನ್ನಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಅದ್ರಲ್ಲಿ ಬಹಳ
ಬಹಳ ಪ್ರಮುಖವಾಗಿ ಸಿಎಂ ಆಕಾಂಕ್ಷಿ ಒಬ್ಬರೇ ಇದ್ದಿದ್ರೆ ಯಾವುದೇ ರೀತಿಯಾದಂತಹ ತಲೆನೋವು ಇರ್ತಾ ಇರಲಿಲ್ಲ, ಹೈ ವೋಲ್ಟೇಜ್ ಮೀಟಿಂಗ್ ಅಂತಲೂ ಕೂಡ ಕರ್ಸ್ಕೊಂತಾ ಇರಲಿಲ್ಲ. ಆದ್ರೆ ಇಲ್ಲಿ ಸಿಎಂ ಆಕಾಂಕ್ಷಿಗಳು ಪ್ರಬಲವಾಗಿ ಇಬ್ರು ಇರುವಂತದ್ದು, ಒಂದು ಡಿ.ಕೆ. ಶಿವಕುಮಾರ್, ಇನ್ನೊಂದು ಸಿದ್ದರಾಮಯ್ಯ ಅವರು. ಒಂದ್ ಕಡೆ ಈಗ ಆಲ್ರೆಡಿ ಸಿದ್ದರಾಮಯ್ಯ ಅವರು ನಿನ್ನೆಯಿಂದಲೇ ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟು ನಾನೇ ಸಿಎಂ ಆಗ್ಬೇಕು ಅಂತೇಳಿ ಹಿರಿಯ ಒಂದು ಶಾಸಕರ ನೇತೃತ್ವದ ತಂಡದ ಜೊತೆ ಒತ್ತಡ ಹಾಕುವಂತ ಕೆಲಸವನ್ನ ಕೂಡ ಮಾಡ್ತಿದ್ರು. ಜಪ್ಪಯ್ಯ ಆದ್ರೂ ಕೂಡ ನಿನ್ನೆ ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿರಲಿಲ್ಲ. ಇವತ್ತು ಖುದ್ದು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರು ಕರೆ ಮಾಡಿ ಕರೆದಂತ ಹಿನ್ನೆಲೆಯಲ್ಲಿ ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಕೂಡ ಡೆಲ್ಲಿಗೆ ಈಗ 10 ನಿಮಿಷದ ಹಿಂದೆ ಅಷ್ಟೇ ದೆಹಲಿಯನ್ನ ಕೂಡ ತಲುಪಿದ್ದಾರೆ. ಸೊ ಈಗ ನಡೀತಾ ಇರುವಂತಹ ಮೀಟಿಂಗ್ ನಲ್ಲಿ ಬಹಳ ಪ್ರಮುಖವಾಗಿ ಶಾಸಕರು ಕೊಟ್ಟಿರುವಂತಹ ಅಭಿಪ್ರಾಯಗಳಿದೆಯಲ್ಲ, ಸೊ ಆ ಅಭಿಪ್ರಾಯಗಳ ಒಂದು ಮಾಹಿತಿಯನ್ನ ರಾಹುಲ್ ಗಾಂಧಿ ಅವರಿಗೆ ನೀಡಲಾಗುತ್ತೆ. ಅದಾದ ಬಳಿಕ ಯಾರು ಸಿಎಂ ಆಗಬೇಕು, ಇನ್ ಕೇಸ್ ಏನಾದ್ರು ಕೂಡ ಈಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಹೆಚ್ಚಿನ ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಹಿನ್ನೆಲೆಯಲ್ಲಿ ಯಾರು ಮಾಡಬೇಕು, ಅಥವಾ 2.5 ಅಂದ್ರೆ 2.5 ವರ್ಷ ಅಂತೇಳಿ ಏನಾದ್ರು ಕೂಡ ಮಾಡಲಾಗತ್ತಾ, ಅಥವಾ ಡಿ.ಕೆ. ಶಿವಕುಮಾರ್ ಅವರ ಮನವೊಲಿಸಿ ಸಿದ್ದರಾಮಯ್ಯ ಅವರ ಹೆಸರನ್ನೇ ಕೂಡ ಘೋಷಣೆ ಮಾಡಲಾಗತ್ತಾ, ಅಥವಾ 2.5 ಅಂತ ಏನಾದ್ರು ಕೂಡ ಬಂದರೂ ಕೂಡ ಆ ಮೊದಲ ಒಂದು ಅವಧಿಗೆ, ಮೊದಲ 2.5 ವರ್ಷದ ಅವಧಿಗೆ ಸಿದ್ದರಾಮಯ್ಯ ಅವರು ಆಗ್ತಾರ ಅಥವಾ ಡಿ.ಕೆ. ಶಿವಕುಮಾರ್ ಆಗ್ತಾರ, ಅಥವಾ ಸಿದ್ದರಾಮಯ್ಯ ಆದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಮುಂದುವರಿತಾರ, ಅಂದ್ರೆ ಸಚಿವ ಸ್ಥಾನ ಬೇಡ, ಡಿಸಿಎಂ ಸ್ಥಾನ ಕೂಡ ಬೇಡ, ಶಾಸಕ ಸ್ಥಾನದಲ್ಲೇ ಮುಂದುವರೆಗೂ ಕೂಡ ನಿರ್ಧಾರ ಮಾಡಿದ್ದಾರೆ. ಈ ಮೂಲಕ ಹೈಕಮಾಂಡ್ಗೆ ಒಂದು ಸಂದೇಶ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ನೋಡೋಣ ಏನೇನಾಗುತ್ತೆ ಅಂತ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನಷ್ಟು ಅಪ್ಡೇಟ್ಸ್ ಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.